ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಶ್ರೇಷ್ಠವಾದ ನಾಮದಲ್ಲಿ ಕಳೆದ 6 ತಿಂಗಳು ಕಾಪಾಡಿ ನಡೆಸಿದಂಥ ಕರ್ತನಿಗೆ ಸ್ತೋತ್ರ ಮಾಡುತ್ತಾ, ಪ್ರತಿ ಹೆಜ್ಜೆಯಲ್ಲಿ ಜೊತೆಯಲ್ಲಿ ಇದ್ದು ಪ್ರತಿ ಕಷ್ಟದಲ್ಲಿ ನಮ್ಮನ್ನು ಸಾಂತ್ವನ ಮಾಡಿ, ಕಷ್ಟವಾದಾಗ, ನೋವಾದಾಗ, ಬಲಹೀನತೆ ಬಂದಾಗ, ರೋಗ ಬಂದಾಗ, ಈಗೋ ನಾನೇ ನಿನ್ನ ಜೊತೆಯಲ್ಲಿದ್ದೇನೆ ಎಂದು ಧೈರ್ಯಪಡಿಸಿದ ಕರ್ತನಿಗೆ ಸ್ತೋತ್ರ ಮಾಡುತ್ತಾ, ಈ ದಿನ ಕರ್ತನ ಪಾದ ಸನ್ನಿಧಿಯಲ್ಲಿ ದೇವರ ವಾಕ್ಯವನ್ನು ಕೇಳಲಿಕ್ಕಾಗಿ ನಾವು ಬಂದಿದ್ದೇವೆ. ತುಂಬ ದಿನಗಳ ಹಿಂದೆ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ಅಡ್ವರ್ಟೈಸ್ಮೆಂಟನ್ನು ನೀವು ಕೆಲವರು ನೋಡಿರಬಹುದು, ನಾನು ನೋಡಿದ್ದು ಜ್ಞಾಪಕ ಇದೆ. ಒಬ್ಬ ವ್ಯಕ್ತಿ ಬರ್ತಾನೆ, ಆ ವ್ಯಕ್ತಿ ಬರುತ್ತಾ ಇರುವಾಗ ಒಂದು ಮನೆ ಕಡೆ ನೋಡ್ತಾನೆ. ಆ ಮನೆ ಏಷ್ಯನ್ ಪೇಂಟಿಂದ ಪೇಂಟ್ ಮಾಡಲ್ಪಟ್ಟಿರ್ತದೆ. ಆವಾಗ ಹೊಸ ಮನೆಯನ್ನು ನೋಡಿ, ವರೆವಾ ಸುನಿಲ್ ಬಾಬು ಹೊಸ ಮನೆ ಅಂತಾನೆ. ಹೊಸ ಮನೆ. ಆಮೇಲೆ ಈ ಕಡೆ ನೋಡಿ, ಓ ಹೊಸ ಕಾರು, ಹೊಸ ಹೆಂಡತಿ, ಇನ್ನೇನಪ್ಪ ನೀನು ಧನ್ಯನಪ್ಪ ಅಂತಾನೆ. ಒಂದು ಸ್ವಲ್ಪ ವರ್ಷಗಳು ಬಿಟ್ಕೊಂಡು ಬರ್ತಾನೆ. ವರ್ಷಗಳು ಬಿಟ್ಟುಕೊಂಡು ಬರ್ತಾ ನೋಡಿದಾಗ ಮನೆ ಹೊಸದಾಗೆ ಇರುತ್ತೆ. ಒರೆ ವಾ ಸುನಿಲ್ ಬಾಬು ಹೊಸ ಮನೆ ಹಂಗೆ ಇದೆ, ಆರೆ ಕಾರ್ ಹಳೇದಾಗ್ಬಿಟ್ಟಿದೆಯಲ್ಲ, ಅಯ್ಯೋ ಹೆಂಡ್ತಿ ದಪ್ಪ ಆಗ್ಬಿಟ್ಟಿದ್ದಾಳಲ್ಲ, ಇದೇನು ಸುನಿಲ್ ಬಾಬು ಅಂತಾನೆ. 3ನೇ ಸಾರಿ ಬಂದಾಗ ಮನೆ ಹೊಸದಾಗಿ ಇರುತ್ತೆ. ಸುನಿಲ್ ಬಾಬು ಅಂದಾಗ ಅವರಪ್ಪ ಇರಲ್ಲ, ಮಗನೂ ಸೊಸೆ ಇರ್ತಾರೆ, ಅವನಿರಲ್ಲ, ಕಾರ್ ಇರಲ್ಲ. ಅದೇ ಅಪ್ಪ ಇರಲ್ಲ, ಅಮ್ಮ ಇರಲ್ಲ, ಕಾರ್ ಇರಲ್ಲ, ಮನೆ ಮಾತ್ರ ಅಲ್ಲೇ ಇರುತ್ತೆ. ಈ ಒಂದು ಅಡ್ವರ್ಟೈಸ್ಮೆಂಟ್ ನನಗೆ ಜ್ಞಾಪಕ ಬಂತು, ಇದೇನಪ್ಪ ಇದು ಅಂತ. ಕೆಲವರು ಏನು ಹೇಳ್ತಾರಂದ್ರೆ, ಯಾರ ಜೀವಿತದಲ್ಲಿ ಎಲ್ಲ ಆಶೀರ್ವಾದ, ಹೊಸದಾಗಿ ಮನೆ, ಗಾಡಿ, ಬಂಗ್ಲೆ, ಕೆಲಸ, ಮನೆಯಲ್ಲಿ ಇರುವಂಥ ವ್ಯಕ್ತಿಗಳು ಇರ್ತಾರೋ ಅವರನ್ನ ಇವರು ಧನ್ಯರಪ್ಪ, ಇನ್ನೇನು ಬೇಕು ಇವರಿಗೆ, ಕಾಲ ಮೇಲೆ ಕಾಲು ಹಾಕ್ಕೊಂಡಿನ್ನ ಕೂತ್ಕೊಂಡು ತಿಂದ್ಕೊಂಡು ಇರಬಹುದು ಅಂತ. ಇವತ್ತು ಈ ವಾಕ್ಯ ಕೇಳುತ್ತಿರುವಂಥ ನಮ್ಮಲ್ಲಿ ಅನೇಕರಲ್ಲಿ ಬಂಗಲೆ ಇಲ್ಲ, ಕಾರಿಲ್ಲ, ಹೊಸ ಹೆಂಡತಿ ಅದೆಲ್ಲ ಹೇಳಕ್ಕಾಗಲ್ಲ, ಹೊಸ ಗಂಡ ಅದೆಲ್ಲ ಹೇಳಕ್ಕಾಗಲ್ಲ. ಇರಲಿ, ನಮ್ಮ ಜೀವಿತದಲ್ಲಿ ಅದು ಯಾವುದು ಇಲ್ಲ. ಆದರೂ ಬೈಬಲ್ ಒಂದು ರೀತಿ ಅಳತೆ ಮಾಡುವುದು ಲೋಕ ಅಳತೆ ಮಾಡುವ ರೀತಿಯಲ್ಲಿ ಅಲ್ಲ. ಲೋಕ ಅಳತೆ ಮಾಡುವಂಥ ರೀತಿ ಯಾವ ರೀತಿಯಾಗಿರುತ್ತದಂದ್ರೆ, ಅವನ ಹತ್ರ ಇರುವ ಹಣ, ಅವನ ಹತ್ರ ಇರುವ ಆಸ್ತಿ, ಉದ್ಯೋಗ, ಅಧಿಕಾರ, ಅವನ ಲೌಕಿಕವಾದಂಥ ಅಂದ ಚಂದಗಳು, ಸಾಮರ್ಥ್ಯವನ್ನು ನೋಡಿ ನಿನಗೇನಪ್ಪ, ನೀನು ಧನ್ಯನು, ಇನ್ನೇನು ಬೇಕು ನಿನಗೆ, ನಿನ್ನ ಜೀವನದಲ್ಲಿ ಎಲ್ಲ ಅನುಭವ ಮಾಡಿಬಿಟ್ಟೆ, ಎಲ್ಲ ನೋಡಿಬಿಟ್ಟೆ, ಎಲ್ಲ ಸುತ್ತುಬಿಟ್ಟೆ, ತಿಂದುಬಿಟ್ಟೆ, ನೀನಿನ್ನು ಧನ್ಯನು ಎಂದು ಹೇಳಬಹುದು. ಆದರೆ ಬೈಬಲ್ ಅಳೆಯುವ ಅಳತೆ ಬೇರೆ ಇದೆ. ಬೈಬಲ್ ಎಲ್ಲಿ ಕೂಡ ನಿನ್ನ ಆಸ್ತಿ ಎಷ್ಟಿರಬೇಕು, ನಿನ್ನ ಮನೆ ಸಂಪತ್ತು ಹೇಗಿರಬೇಕು, ನೀನೆಷ್ಟು ಅಧಿಕಾರ ಹೊಂದಬೇಕು, ಅದನ್ನು ನೋಡಿ ದೇವರು ಯಾವತ್ತಿಗೂ ಕೂಡ ಅಳತೆ ಮಾಡೋದಿಲ್ಲ. ಬೈಬಲಲ್ಲಿ ಒಬ್ಬ ಮಹಾನಾಯಕನಾದವರಿದ್ದಾನೆ, ಲಕ್ಷ ಲಕ್ಷ ಜನಗಳನ್ನು ನಡೆಸಿದಂಥ ವ್ಯಕ್ತಿ ಇದ್ದಾನೆ. ಆತನ ಹೆಸರೇ ಮೋಶೆ. ನಮ್ಮ ಮನೆಯಲ್ಲಿರುವ 4 ಜನರನ್ನ ಮೇಂಟೈನ್ ಮಾಡೋಕ್ಕೆ ನಾವು ಪಡೋ ಕಷ್ಟ ಇದೆಯಲ್ವಾ, ಅದರ ಇದು ಬೇಡ. ಮನೆಯಲ್ಲಿ 2 ಮಕ್ಕಳಿದ್ರೆ ಅವ್ರನ್ನ ರೆಡಿ ಮಾಡಿ ಸ್ಕೂಲ್ ಕಳಿಸೋಷ್ಟರಲ್ಲಿ ಬೆಳಿಗ್ಗೆ ಒಂದು ನಾಟಕನೇ ನಡೀತಾ ಇರ್ತದೆ. 1 ದಿವಸ ಅಲ್ಲ, 2 ದಿವಸ ಅಲ್ಲ, ಪ್ರತಿದಿನ ನಾಟಕ ನಡೀತಾನೇ ಇರ್ತದೆ 2 ಮಕ್ಕಳು ನೋಡ್ಕೊಳ್ಳೋಕ್ಕೆ. ಆದರೆ 20 ಲಕ್ಷ ಜನರನ್ನ ಮೇಂಟೈನ್ ಮಾಡಬೇಕಂದ್ರೆ ಸುಲಭದ ಕೆಲಸನ? ಆಲೋಚನೆ ಮಾಡಿ. 4 ಜನ ಇರೋ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ದೊಡ್ಡ ತೊಂದರೆ ಅಲ್ವಾ? ಅಂಥದ್ರಲ್ಲಿ 20 ಲಕ್ಷ ಇರುವಂಥ ಜನರನ್ನು ನಡೆಸಿದಂಥ ಮಹಾನಾಯಕನಾದಂಥ ಮೋಶೆ ಒಂದು ಮಾತು ತನ್ನ ಅನುಭವದ ಮೂಲಕ ತನ್ನ ಕೊನೆ ದಿನಗಳಲ್ಲಿ ಒಂದು ಮಾತು ಇಸ್ರಾಯೇಲರಿಗೆ ಲಾಸ್ಟಲ್ಲಿ ಒಂದು ಮಾತು ಬೋಧನೆಯನ್ನ ಮಾಡ್ತಾನೆ. ಒಂದು ಪ್ರಸಂಗ ಅಂದ್ಕೊಳ್ಳಿ, ಲಾಸ್ಟ್ ಪ್ರಸಂಗ ಅಂತ ಅಂದ್ಕೊಳ್ಳಿ. ಆ ಕೊನೆ ಪ್ರಸಂಗದಲ್ಲಿ ಒಂದು ಮಾತು, ಒಂದು ವಾಕ್ಯದಲ್ಲಿ ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಆ ವಾಕ್ಯ ನೀವು ಓದ್ರಿ, ಧರ್ಮೋಪದೇಶ ಕಾಂಡ ಗ್ರಂಥ 33ನೇ ಅಧ್ಯಾಯ 29ನೆಯ ವಚನ. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 29ನೇ ವಚನ. ಇಸ್ರಾಯೇಲ್ಯರೇ, ನೀವು ಎಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ?
ನೀವು ಯೆಹೋವನ ಅನುಗ್ರಹದಿಂದ ಜಯವನ್ನ ಹೊಂದಿದವರು, ಆತನೇ ನಿಮ್ಮನ್ನ ಕಾಯುವ ಢಾಲು, ನಿಮ್ಮ ಗೌರವವನ್ನು ಕಾಪಾಡುವ ಕತ್ತಿಯೂ ಆಗಿದ್ದಾನೆ. ಆಮೆನ್. ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ಅರಸನೇ, ಈ ದಿನ ಈ ವಾಕ್ಯವನ್ನ ನಾವು ಕೇಳುವಾಗ ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾದ ಜ್ಞಾನವನ್ನ ನೀವು ನಮಗೆ ಕೊಡಿರಿ ಮತ್ತು ಮಾತನಾಡುವ ಸೇವಕರ ಮೂಲಕ ನಿಮ್ಮ ಮಾತುಗಳು ನಮಗೆ ಕೇಳಿಸಲಿ. ಮಾತುಗಳನ್ನು ಮರೆಯದೆ ಆ ಮಾತುಗಳಂತೆ ನಡೆದುಕೊಳ್ಳುವುದಕ್ಕೆ ಕೃಪೆಯನ್ನು ತೋರಿಸಬೇಕೆಂದು ನೀನೇ ನಮ್ಮೊಟ್ಟಿಗೆ ಮಾತನಾಡುತ್ತಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಹಾಲೆಲೂಯ. ದೇವಜನವೇ, ಈ ವಾಕ್ಯದಲ್ಲಿ ಎಷ್ಟು ಅಂಶಗಳಿದಾವಂತ ಹೇಳಿದರೆ ಒಂದೊಂದು ಅಂಶವನ್ನ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಯಾಕೆಂದ್ರೆ ಮೋಶೆ ಇಸ್ರಾಯೇಲರನ್ನ ಕುರಿತು ಪ್ರಶಂಸಿಸಿ ಇಸ್ರಾಯೇಲರನ್ನ ಕುರಿತು ನೋಡಿ ಹೇಳುತ್ತಿರುವಂತ ಮಾತು ಇವತ್ತು ಅದೇ ಮಾತು ನಮಗೂ ಕೂಡ ಅನ್ವಯಿಸುತ್ತದೆ. ಯಾವ ರೀತಿಯಾಗಿ ಅಂದರೆ ಮೋಶೆ ಹೇಳ್ತಾ ಇದ್ದಾನೆ, ಇಸ್ರಾಯೇಲರೇ ನೀವು ಎಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ. ಎಷ್ಟು ಚೆನ್ನಾಗಿದೆಯಲ್ಲ ಮಾತು. ಹೇಳಿದರೆ ನೀವು ಎಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ. ಇಸ್ರಾಯೇಲರು ಈಗ ಕಾನಾನಿಗೆ ಹೋಗಿದ್ದಾರಾ? ಕಾನಾನ್ ದೇಶಕ್ಕೆ ಸೇರಿದ್ದಾರಾ? ಈ ವಾಕ್ಯ ಹೇಳುವಾಗ ಹೋಗಿದ್ದಾರಾ? ದೇವರು ಒಂದು ವಾಗ್ದಾನ ಕೊಟ್ಟಿದ್ದಾರೆ. ಆ ವಾಗ್ದಾನ ನೆರವೇರಿದೆಯಾ? ಯಾವಾಗ ನಮಗೆ ಧನ್ಯರು ಅಂತ ಹೇಳ್ತಾರೆ? ಎಜುಕೇಶನ್ ಮುಗಿದು ಜಾಬ್ ಸಂಪಾದನೆ ಮಾಡಿ ಒಳ್ಳೆ ಸಂಬಳ ಕೈಗೆ ಬಂದಾಗ ವಾವ್ ಸಾಧಿಸ್ಬಿಟ್ಟಪ್ಪ. ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿ ಮುಗಿಸಿ ಗೃಹ ಪ್ರವೇಶ ಮಾಡಿದಾಗ ವಾವ್ ಸಾಧನೆ ಮಾಡಿಬಿಟ್ಟಪ್ಪ. ಮಕ್ಕಳು ದೊಡ್ಡವರಾದ್ರು, ಮಕ್ಕಳಿಗೆ ಮದುವೆ ಮಾಡಿ ಮುಗಿಸಿ ಸೆಟ್ಲ್ ಮಾಡಿದ್ರು, ವಾವ್ ನೀನ್ ಧನ್ಯನಪ್ಪ, ನೀನ್ ಒಳ್ಳೆ ಕೆಲಸ ಮಾಡಿದ್ಯಾ ಅಂದ್ರೆ ಫಿನಿಶಿಂಗ್ ಲೈನ್ ಬಂದಾಗ ಪ್ರೈಸ್ ಕೊಡ್ತಾರೆ ಹೊರತು ಇನ್ನೂ ಓಡ್ತಾ ಇರುವಾಗ ಯಾರಿಗೂ ಕೂಡ ಪ್ರೈಸು ಕೊಡಲ್ಲ. ಆದರೆ ನಿಮಗೆ ಗೊತ್ತು, ಮೋಶೆ ಕಾನಾನ್ ದೇಶಕ್ಕೆ ಸೇರ್ಲಿಲ್ಲ, ಇನ್ನೂ ಅವರು ಯಾತ್ರೆಯಲ್ಲೇ ಇದ್ದಾರೆ. ಅವರು ಸೇರುವುದಕ್ಕಿಂತ ಮುಂಚೆ ಮೋಶೆ ಮರಣಿಸಿಬಿಡ್ತಾನೆ. ಹಾಗಾದ್ರೆ ಮೋಶೆ ಹೇಳ್ತಾ ಇದ್ದಾನೆ ಅಂದ್ರೆ ಈ ಮಾತು ಇನ್ನೂ ಇಸ್ರಾಯೇಲರು ಎಲ್ಲಿಗೆ ಸೇರಿಲ್ಲ? ಕಾನಾನ್ ದೇಶಕ್ಕೆ ಅವರಿನ್ನೂ ಸೇರಿಲ್ಲ. ಹಾಗಾದ್ರೆ ಮೋಶೆ ಇವಾಗಲೇ ಅವರಿಗೆ ಹೇಳ್ತಾ ಇದ್ದಾರೆ, ಈಗಲೇ ಇಸ್ರಾಯೇಲರಿಗೆ ಉತ್ತೇಜನ ಮಾಡ್ತಾ ಇದ್ದಾರೆ. ಏನಂತ? ನೀವು ಎಷ್ಟೋ ಧನ್ಯರು. ಹಾಗಾದ್ರೆ ದೇವರು ಇವತ್ತು ನಿಮ್ಮನ್ನು ನನ್ನನ್ನು ನೋಡಿ ಕೂಡ, ಇಲ್ಲವೇ ಮೋಶೆ ಹೇಳಿದ ಹಾಗೆ ಸೇವಕನಾಗಿರುವಂತ ನಾನು ನನ್ನ ಕುರಿತಾಗಿ ನಾನು ಹೇಳುವುದೇನೆಂದರೆ, ನೀವು ನಾನು ಧನ್ಯರು. ಏನ್ ಪಾಸ್ಟ್ರೆ, ಏನ್ ಸಾಧನೆ ಮಾಡಿಬಿಟ್ಟಿದೀವಂತ ನಾವು ಧನ್ಯರು? ಇಸ್ರಾಯೇಲರು ಕಾನಾನ್ ದೇಶಕ್ಕೆ ಹೋಗ್ಲಿಲ್ಲ, ಏನು ಸಾಧನೆ ಮಾಡಲಿಲ್ಲ, ಅವಾಗಲೇ ಮೋಶೆ ಅವನ್ನ ನೀವು ಧನ್ಯರು ಅಂದ್ಬಿಟ್ರು. ನಾವು ಏನೂ ಸಾಧನೆ ಮಾಡಲಿಲ್ಲ, ನಾವು ಹೇಗೆ ಧನ್ಯರಾಗ್ತೀವಿ ಅಂತ ನೀವು ಅಂದುಕೊಂಡಿರಬಹುದು. ಕೆಲವು ವಾಕ್ಯಗಳನ್ನ ನಾವು ಧ್ಯಾನ ಮಾಡೋಣ. ಮೊದಲನೇದಾಗಿ, ಯಾಕೆ ಇಸ್ರಾಯೇಲರನ್ನ ಮೋಶೆ ನೀವು ಧನ್ಯರು ಅಂತ ಹೇಳ್ತಾ ಇದ್ದಾರೆ ಗೊತ್ತಾ? ಯಾಕೆಂದರೆ ಎಷ್ಟೋ ಜನಾಂಗಗಳು ಅಲ್ಲಿದ್ದರೂ ಕೂಡ ದೇವರು ಯಾಕೆ ಇಸ್ರಾಯೇಲ್ ಜನಾಂಗವನ್ನ ಮಾತ್ರ ಆರಿಸಿಕೊಂಡನು? ಇವತ್ತು ನಿಮ್ಮ ಸಂಬಂಧಿಕರಲ್ಲಿ, ನಿಮ್ಮ ಊರಲ್ಲಿ, ನಿಮ್ಮ ಸುತ್ತಮುತ್ತಲು ಎಷ್ಟೋ ಜನರು ಇರುವಾಗ ದೇವರು ಯಾಕೆ ನಿಮ್ಮನ್ನೇ ಆರಿಸಿಕೊಂಡನು? ನೋಡಿ, ಮೊದಲನೇ ಕಾರ್ಯ, ಯಾಕೆ ಮೋಶೆ ಅವರ ಕುರಿತಾಗಿ ನಿಮಗೆ ಇಸ್ರಾಯೇಲ್ ಬಗ್ಗೆ ಈಗಲೂ ಗೊತ್ತು. ಇದು ಯಾವಾಗ ಬರೆದಿದ್ದು? ಸುಮಾರು 3000 ವರ್ಷಗಳು, 4000 ವರ್ಷಗಳ ಹಿಂದೆ ಬರೆದ ಮಾತಿದು. ಈಗ ಬರೆದಿರೋ ಮಾತಲ್ಲ. ಆದ್ರೂ ಈಗಲೂ ಇಸ್ರಾಯೇಲ್ ಅನ್ನ ಏನ್ ಮಾಡ್ತದೆ ಪ್ರಪಂಚ? ಹೊಗಳ್ತದ ಇಲ್ವಾ? ನಿಮಗೆ ಗೊತ್ತಾ ಇಲ್ವಾ? ಹೊಗಳ್ತದಿಲ್ಲ. ಎಲ್ಲ ಟೆಕ್ನಾಲಜಿ ಆಗಲಿ, ಅಗ್ರಿಕಲ್ಚರ್ ಆಗಲಿ, ಸೈನ್ಸ್ ಆಗಲಿ, ಏರೋನಾಟಿಕ್ಸ್ ಆಗಲಿ, ಯಾವ ಫೀಲ್ಡ್ ತೆಗೆದುಕೊಂಡ್ರು ಅವರನ್ನ ಪ್ರಪಂಚ ಹೊಗಳುತ್ತದೆ. ಇಷ್ಟಕ್ಕೂ ಏನು ದೊಡ್ಡ ದೇಶನ ಅದು? ಎಷ್ಟಿದೆ ಅಂತ ಹೇಳ್ತಾರೆ? ನಮ್ಮ ಇಂಡಿಯಾದಲ್ಲಿ ಕೇರಳದಷ್ಟಿದೆ ಅಂತ ಹೇಳ್ತಾರೆ. ಎಷ್ಟು? ಕೇರಳದಷ್ಟು, ಕರ್ನಾಟಕದಷ್ಟು ಅಲ್ಲ, ಕೇರಳದಷ್ಟಿದೆ. ಆದ್ರೆ ಅದನ್ನ ಪ್ರಪಂಚ ದೇಶಗಳು ಹೊಗಳುವಷ್ಟು ಮಾಡಿದೆ ಅಂದ್ರೆ ಇವತ್ತಿಗೂ 4000 ವರ್ಷಗಳ ನಂತರವೂ ಇವತ್ತಿಗೂ ಅದನ್ನ ಹೊಗಳ್ತಾರಂದ್ರೆ ಕಾರಣ ಏನು ಗೊತ್ತಾ? ದೇವರು ಆ ಇಸ್ರಾಯೇಲ್ ಮೇಲೆ ಇಟ್ಟಿರುವ ಪ್ರೀತಿ, ಆರಿಸಿಕೊಂಡಿರುವ ವಿಧಾನ. ಹಲ್ಲೆಲೂಯಾ.
ದೇವರ ಕಾರ್ಯ ಒಂದೆರಡು ವರ್ಷಗಳಿಗೋ, ಒಂದೆರಡು ತಲೆಮಾರುಗಳಿಗೋ, ಒಂದೆರಡು ಕೆಲಸಗಳಿಗೋ ಇರುವಂತದ್ದಲ್ಲ. ಆತನ ಕೃತ್ಯಗಳು ಯುಗ ಯುಗಾಂತರಗಳಿಗೂ ತಲೆಮಾರಿಗಳಿಗೂ ಇರುವಂತ ಕಾರ್ಯವಾಗಿದೆ. ಆಮೇನ್. ಅದು ಮಾತ್ರ ನೀವು ಜ್ಞಾಪಕ ಇಟ್ಕೊಳ್ಬೇಕು. ಯಾಕೆಂದ್ರೆ ನಾವಂದುಕೊಳ್ಳುತ್ತೇವೆ ದೇವರಂದ್ರೆ ಸ್ವಲ್ಪ ಕಾಲಕ್ಕೆ ಏನೋ ನಮ್ಮ ಮನೆಯಲ್ಲಿ ಏನೋ ಅಡಿಗೆ ಐಟಮ್ ಆಗೋಗಿದೆ ಅದಕ್ಕೋಸ್ಕರ ದೇವರು ಬೇಕು, ನನಗೇನು ಚಳಿ ಜ್ವರ ಬಂದಿದೆ ದೇವರು ಅದಕ್ಕೋಸ್ಕರ ಬೇಕು, ನನಗೇನು ಭಯ ಆಗ್ತಾ ಇದೆ ಅದಕ್ಕೋಸ್ಕರ ಬೇಕು ಅನ್ನುವಂಥ ಸಣ್ಣ ಕೃತ್ಯಗಳಿಗಾಗಿ ಮಾತ್ರವಲ್ಲ ಆತನು ಇರೋದು. ಆತನ ಕೃತ್ಯ, ಆತನ ಕಾರ್ಯಗಳು ಅವು ಯುಗ ಯುಗಗಳಿಗೂ ತಲೆಮಾರಿಗಳಿಗೂ ಇರುವಂತ ಆಶೀರ್ವಾದಗಳು. ಅದನ್ನು ನಾವು ನೆನೆಸ್ಕೊಳ್ಬೇಕು. ನೋಡಿ, ಯಾವತ್ತೋ ದೇವರು ಅಬ್ರಹಾಮನನ್ನ ಕರೆದು ಅವನ ಮಗ ಈಸಾಕನನ್ನ, ಅವನ ಮೊಮ್ಮಗ ಯಾಕೋಬನನ್ನ ಆಶೀರ್ವಾದ ಮಾಡಿ ಯಾಕೋಬನ ಹೆಸರು ಇಸ್ರಾಯೇಲ್ ಆಗಿ ಮಾರ್ಪಟ್ಟು ಅದೇ ಇಸ್ರಾಯೇಲ್ ಎಂಬ ಹೆಸರು ಇವತ್ತಿನವರೆಗೂ ಇದೆ ಅಂತ ಹೇಳಿದರೆ ದೇವರು ಆರಿಸಿಕೊಂಡ್ರೆ ಆ ರೀತಿ ಇರುತ್ತದೆ. ಎಷ್ಟೋ ಅರಸರುಗಳಿಲ್ಲದೆ ಹೋದರು, ರಾಜ್ಯಗಳಿಲ್ಲದೆ ಹೋದರು, ಪಕ್ಷಗಳಿಲ್ಲದೆ ಹೋದರು, ಸಾಧನೆಗಳಿಲ್ಲದೆ ಹೋಯಿತು. ಆದರೆ ದೇವರ ಕಾರ್ಯ ಮಾತ್ರ ಮುಕ್ತಾಯವಿಲ್ಲ. ದೇವರ ಕಾರ್ಯಕ್ಕೆ ಮುಕ್ತಾಯವಿದೆಯಾ? ದೇವರ ಕಾರ್ಯಕ್ಕೆ ಮುಕ್ತಾಯ ಇಲ್ಲ ದೇವಜನವೇ. ಅದಕ್ಕೆ ಇವತ್ತು ನೀವು ನಾನು ಆರಿಸಲ್ಪಟ್ಟಿದ್ದೇವೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಒಂದು ವಾಕ್ಯವನ್ನು ಓದೋಣ. ಇಸ್ರಾಯೇಲ್ ಕುರಿತಾಗಿ ಮೊದಲು ಓದೋಣ, ಆಮೇಲೆ ನಮ್ಮ ಕುರಿತು ಓದೋಣ. ಧರ್ಮೋಪದೇಶ ಕಾಂಡ ಗ್ರಂಥ 7ನೇ ಅಧ್ಯಾಯ 6ನೇ ವಚನ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 6ನೇ ವಚನ. ಯಾಕಂದರೆ ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ, ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನವಾಗುವುದಕ್ಕೆ ಆದುಕೊಂಡನು. ಹಾಲೆಲೂಯಾ. ಏನು ಮಾಡಿದನಂತೆ ಆತನು? ಆದುಕೊಂಡನು ಅನ್ನೋದಕ್ಕೆ ಅರ್ಥ ಏನು? ಅದರ ಅರ್ಥ ಅಲ್ಲಿ ಬೇರೆಯವರು ಕೂಡ ಇದ್ದಾರೆ. ಆಪ್ಷನ್ಸ್ ಜಾಸ್ತಿ ಇದೆ, ಅವಕಾಶಗಳು ಜಾಸ್ತಿ ಇದೆ. ತುಂಬಾ ಇರುವಾಗ ಒಂದನ್ನ ಎತ್ತುಕೊಂಡ್ರೆ ಆಯ್ಕೆ, ಆದುಕೊಳ್ಳುವುದು. ಎಷ್ಟೋ ಅವಕಾಶಗಳಿದ್ದರೂ ಕೆಲವನ್ನ ಆಯ್ಕೆ ಮಾಡಿಕೊಳ್ಳುವುದು. ಮೋಶೆ ಅವರಿಗೆ ನೆನಪು ಮಾಡ್ತಾ ಇದ್ದಾನೆ, ಭಕ್ತರೇ, ಇವತ್ತು ನೀವು ಇಲ್ಲಿದ್ದೀರಂದ್ರೆ, ಇಲ್ಲಿವರೆಗೂ ನೀವು ಬಂದಿದ್ದೀರಂದ್ರೆ ನೀವು ಎಷ್ಟೋ ಧನ್ಯರು. ಮೋಶೆ ಹೇಳ್ತಾ ಇದ್ದಾರೆ ಅವರಿಗೆ, ನೀವು ಧನ್ಯರು. ಯಾಕೆ ಗೊತ್ತಾ? ದೇವರು ನಿಮ್ಮನ್ನ ಆರಿಸಿಕೊಂಡಿದ್ದಾನೆ. ಹಾಲೆಲೂಯ. ಇಲ್ಲಿ ಇರುವಂತವ್ರು ಎಷ್ಟು ಜನ ಹೇಳ್ತಾ ಇದ್ದಾರೆ? ಅದು ಹೇಳ್ತೀರಾ? ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ ಎಂಬುದಾಗಿ. ಆಮೇನ್. ಹಾಲೆಲೂಯ. ಎಸ್, ನಿಮ್ಮನ್ನ ದೇವರು ಆರಿಸಿಕೊಂಡಿದ್ದಾನೆ, ಅನುಮಾನ ಪಡಬಾರದು. ನಿಮ್ಮನ್ನ ದೇವರು ಆರಿಸಿಕೊಳ್ಳಲಿಲ್ಲದೆ ಹೋದರೆ ನೀವು ಇಲ್ಲಿ ಇರ್ತಾ ಇರ್ಲಿಲ್ಲ, ನೀವು ಬರ್ತಾ ಇರ್ಲಿಲ್ಲ, ಯೇಸು ಸ್ವಾಮಿ ನಂಬ್ತಾ ಇರ್ಲಿಲ್ಲ. ದೇವರು ಒಂದು ಉದ್ದೇಶ ಇಟ್ಟಿದ್ದಾರೆ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಿಮಗೆ ಎಷ್ಟೋ ಶೋಧನೆಗಳು ಬಂದವು, ಎಷ್ಟೋ ಜನರು ನಿಮ್ಮನ್ನು ಹಿಂದಕ್ಕೆ ಎಳಿಲಿಕ್ಕೆ ನೋಡಿದ್ರು. ಯಾಕೆ ನೀವು ಹಿಂದಕ್ಕೆ ಹೋಗಲಿಲ್ಲ? ಕಾರಣ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಇಸ್ರಾಯೇಲರಿಗೆ ಮೋಶೆ ಹೇಳ್ತಾರೆ, ಇಸ್ರಾಯೇಲ್ರೇ, ನಿಮ್ಮಷ್ಟು ಭಾಗ್ಯವಂತರು, ನಿಮ್ಮಷ್ಟು ಧನ್ಯರು ಯಾರೂ ಇಲ್ಲ. ಎಷ್ಟೋ ಜನಾಂಗಗಳಿದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ನಮ್ಮ ದೇಶವನ್ನ, ನಮ್ಮ ರಾಜ್ಯವನ್ನ ಎಷ್ಟೋ ಅರಸರುಗಳು ಆಳ್ವಿಕೆ ಮಾಡಿ ಹೋದ್ರು ಅಲ್ವಾ? ಎಷ್ಟೋ ಅರಸರುಗಳು ಆಳ್ವಿಕೆ ಮಾಡಿ ಹೋದ್ರು. ಇವತ್ತು ಯಾರಾದ್ರೂ ಇದ್ದಾರಾ? ಇಲ್ಲ. ಹೇಳ್ತಾರೆ, ಪುಸ್ತಕದಲ್ಲಿ ಮಾತ್ರ ಇದೆ, ವಿಜಯನಗರ ಸಾಮ್ರಾಜ್ಯ, ಅಶೋಕ ಚಕ್ರದ ಸಾಮ್ರಾಜ್ಯ, ಏನೇನು ಸಾಮ್ರಾಜ್ಯಗಳಿದೆ, ಕೃಷ್ಣರಾಜ ಒಡೆಯರ ಸಾಮ್ರಾಜ್ಯ, ಅನೇಕ ಸಾಮ್ರಾಜ್ಯಗಳಿದ್ವು. ಆದರೆ ಈಗ ಯಾವ ಸಾಮ್ರಾಜ್ಯಗಳು ಇಲ್ಲ. ಎಷ್ಟೋ ಸರ್ಕಾರಗಳು ಇದ್ವು, ಇವಾಗಿದ್ದಾವ? ಹಿಟ್ಲರ್ನಂತ ಸಾಮ್ರಾಜ್ಯ ಇತ್ತು, ಅಲೆಕ್ಸಾಂಡರ್ನಂತ ಸಾಮ್ರಾಜ್ಯ ಇತ್ತು ಅಲ್ವಾ? ಈಗ ಇದಾವ? ಇಲ್ಲ. ಆದರೆ ದೇವರ ಸಾಮ್ರಾಜ್ಯ ಮಾತ್ರ ಆಗಿಲಿಂದಲೂ ಈಗಲೂ ಮುಂದೆಂದೂ ಇರುವುದು. ಆಮೇನ್. ಅನೇಕ ಜನರು ಏನು ಅಂದುಕೊಳ್ಳುತ್ತಾರಂದ್ರೆ, ಇದೆಲ್ಲ ಸ್ವಲ್ಪ ಕಾಲ ಇರುತ್ತೆ, ಎಲ್ಲ ಹೊರಟೋಗುತ್ತೆ, ಇಲ್ಲದೆ ಹೋಗುತ್ತೆ ಅಂತ. ಇಲ್ಲ, ಇದು ಮನುಷ್ಯನಿಂದ ಏರ್ಪಡಿಸಿಕೊಂಡಿರುವುದಾದರೆ ಮುಕ್ತಾಯವಾಗುತ್ತದೆ. ದೇವರಿಂದ ಪ್ರಾರಂಭಿಸಿದ್ದು ಎಂದಿಗೂ ಮುಕ್ತಾಯವಾಗುವುದಿಲ್ಲ.
ಜನರು ಅಂದುಕೊಳ್ತಾರೆ ಇದೆಲ್ಲ ಮುಕ್ತಾಯ ಆಗೋಗುತ್ತೆ, ಇದೆಲ್ಲ ಕೊನೆ ಕಾಲ, ನಾವು ರೂಲ್ಸ್ ತರ್ತೀವಿ, ನಾವು ಅಡ್ಡಿ ಮಾಡ್ತೀವಿ, ನಮಗೆ ಗೊತ್ತು ಇವ್ರನ್ನೇನು ಮಾಡಬೇಕು ಅಂತ. ಓ, ನಿಮ್ಮ ರೂಲ್ಸು, ನಿಮ್ಮ ಅಡ್ಡಿಗಳು, ನಿಮ್ಮ ತೊಂದರೆಗಳು ಏನೇನು ನೀವು ತಂದರೂ ಕೂಡ, ಯಾರೇನು ಮಾಡಿದರೂ ಕೂಡ ದೇವರಿಗೆ ವಿರುದ್ಧವಾಗಿ ಹೋಗುವವರು ಯಾರು? ದೇವರ ಚಿತ್ತವನ್ನ ಮುರಿಯುವವರು ಯಾರು? ದೇವರ ಜ್ಞಾನಕ್ಕೆ ಅಡ್ಡಿಪಡಿಸುವವರು ಯಾರು? ದೇವರನ್ನು ಅಡ್ಡಿಕೊಳ್ಳುವವರು ಯಾರು ಇಲ್ಲ. ಮೋಶೆ ಹೇಳ್ತಾ ಒಂದೇ ಒಂದು ಮಾತು, ನೀವು ಅನೇಕ ಇಸ್ರಾಯೇಲರಿಗೆ ಹೇಳ್ತಾರೆ, ನೀವು ಅನೇಕ ಸಾರಿ ಗುಣಗುಟ್ತಾ ಇದ್ರಿ, ಅವಿಧೇಯರಾದ್ರಿ, ನೀವು ತಪ್ಪಿ ಹೋದ್ರಿ, ಆದರೂ ದೇವರು ನಿಮ್ಮನ್ನ ಕೈ ಬಿಡಲಿಲ್ಲ. ಅನೇಕ ಸಾರಿ ದೇವ ಜನರೇ, ನೀವು ನಾನು ಅದೇ ರೀತಿಯಲ್ಲಿ ತಪ್ಪಿ ಹೋಗ್ತಾ ಇದ್ವಿ, ಅವಿಧೇಯರಾಗ್ತಾ ಇದ್ವಿ, ತಣ್ಣಗಾಗೋಗ್ತಾ ಇದ್ವಿ, ನಂಬಿಕೆಯಲ್ಲಿ ಹಿಂದಕ್ಕೆ ಹೋಗ್ತಾ ಇದ್ವಿ. ಆದರೂ ದೇವರು ನಮ್ಮನ್ನ ಆರಿಸಿಕೊಂಡಿರುವ ಒಂದೇ ನಿಮಿತ್ತವಾಗಿ ನಮ್ಮನ್ನ ಈಗಲೂ ಪ್ರೀತಿಸ್ತಾ ಇದ್ದಾನೆ, ಇನ್ನು ಮುಂದೆಯೂ ಆತನು ಪ್ರೀತಿಸ್ತಾ ಇರ್ತಾನೆ. ಎಷ್ಟು ಜನ ನಂಬ್ತೀರ ದೇವರು ನಿಮ್ಮನ್ನ ಪ್ರೀತಿಸ್ತಾನೆ? ಹಲ್ಲೆಲೂಯಾ. ದೇವರು ನಮ್ಮನ್ನ ಪ್ರೀತಿಸಿ ನಡೆಸ್ತಾ ಇದ್ದಾನೆ. ಮೋಶೆ ಇದನ್ನ ಅವರಿಗೆ ಹೇಳಿದರು, ನೀವು ಧನ್ಯರಪ್ಪ ಅಂತ. ಹೊಸ ಒಡಂಬಡಿಕೆಯಲ್ಲಿ ಎಫೆಸ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯದ 4ನೇ ವಚನದಲ್ಲಿ ನಮ್ಮ ಕುರಿತು ಅದೇ ರೀತಿಯಾಗಿ ವಾಕ್ಯ ಹೇಳುತ್ತದೆ ನೋಡ್ರಿ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನ ಜಗತ್ತುತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆಮೇನ್. ಏನ್ ಮಾಡಿದ್ರಂತೆ? ದೇವರು ನಮ್ಮನ್ನ ಆರಿಸಿಕೊಂಡನು. ಯಾರ ಮೂಲಕ? ಯೇಸು ಕ್ರಿಸ್ತನ ಮೂಲಕ. ಯಾವಾಗ? ಜಗತ್ತುತ್ಪತ್ತಿಗಿಂತ ಮುಂಚೆನೆ. ನೋಡ್ರಿ, ಇಸ್ರಾಯೇಲರು ಯಾವಾಗಿದ್ರು? ಜಗತ್ತುತ್ಪತ್ತಿಗಿಂತ ಮುಂಚೆ ಇದ್ರ? ಇಲ್ಲ, ಆಮೇಲೆ ಆರಿಸಲ್ಪಟ್ಟವರು. ಹಾಗಾದ್ರೆ ನಾವು ಇಸ್ರಾಯೇಲರಿಗಿಂತ ಆಳುವರೆ. ನಾವು ಅಂದುಕೊಳ್ಬಹುದು, ಇಲ್ಲ ನಾವು ಇವಾಗ ಹುಟ್ಟಿದೀವಲ್ವಾ. ಅಲ್ಲ, ದೇವರ ಪ್ರಣಾಳಿಕೆ ನಾನು ಹೇಳಿದೆ. ಅದಕ್ಕೆ ದೇವರು 10,000 ವರ್ಷಗಳ ಹಿಂದೇನು ಈಗಲೂ ಇದ್ದಾನೆ, 10,000 ವರ್ಷಗಳ ಮುಂದೆ ಈಗಲೂ ಇದ್ದಾನೆ, ಪ್ರೆಸೆಂಟ್ ಇದ್ದಾನೆ ಆತನು. ಕೇವಲ ಇವಾಗಿರೋ ದೇವರಲ್ಲ, ನಾವು ಇವಾಗ ಇರ್ತೀವಿ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಇಲ್ಲಿ ಹೇಳುತ್ತಿರುವಂತ ಮಾತು, ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಇಸ್ರಾಯೇಲರನ್ನ ದೇವರು ಆರಿಸಿಕೊಂಡಿದ್ದು ಯಾಕೆ? ಅವರು ಎಲ್ಲ ಜನಾಂಗಗಳಿಗಿಂತ ಭಿನ್ನವಾಗಿರಬೇಕು, ವ್ಯತ್ಯಾಸವಾಗಿರಬೇಕು, ಪರಿಶುದ್ಧವಾಗಿರಬೇಕು, ದೇವರಿಗೆ ತಕ್ಕ ಮಕ್ಕಳಂತೆ ಇರಬೇಕು ಅಂತ ಅವರನ್ನ ಆರಿಸಿಕೊಂಡನು. ನಮ್ಮನ್ನೂ ಇವತ್ತು ಆರಿಸಿಕೊಂಡಿರುವುದು ಹಾಗೇನೆ, ನಮ್ಮನ್ನು ಹಾಗೇನೆ. ಹಾಗಾದ್ರೆ ಕ್ರಿಸ್ತನಲ್ಲಿ ಯಾರೆಲ್ಲ ಬಂದಿದ್ದಾರೋ, ಯೇಸು ಕ್ರಿಸ್ತನನ್ನ ಯಾರೆಲ್ಲ ಅನುಸರಿಸುತ್ತಿದ್ದಾರೋ ಅವರೆಲ್ಲರೂ ಈಗ ಒಂದು ಜನಾಂಗ. ಅದಕ್ಕೆ ಈ ಲೌಕಿಕ ಭಾಷೆಯಲ್ಲಿ ಕ್ರೈಸ್ತರು ಅಂತ ಹೇಳ್ತಾರೆ. ಕ್ರೈಸ್ತರ ಅಂದ್ರೆ ನಾಮಕಾವಸ್ಥೆ ಕ್ರೈಸ್ತರಲ್ಲ, ನಿಜವಾಗಿ ಕ್ರಿಸ್ತನನ್ನ ಅನುಸರಿಸುವವರು. ಕೆಲವು ಸಾರಿ ತಂದೆ ತಾಯಿಗಳು ಹೇಳ್ತಾರೆ ಮಕ್ಕಳಿಗೆ, ನಾನು ಮರ್ಯಾದೆ ಕಳೆದು ಬಿಡಬೇಡ. ಏನು ಹೇಳ್ತಾರ ಇಲ್ವ ಅಪ್ಪ ಅಮ್ಮ? ನನ್ನ ಮರ್ಯಾದೆ ಕಳಿಬೇಡ. ಏನದ್ರ ಅರ್ಥ? ನನ್ನ ಮಗನ ತರ, ನನ್ನ ಮಗಳ ತರ, ಅಂದ್ರೆ ನನಗೆ ತಕ್ಕ ಮಗಳ ತರ, ಮಗನ ತರ ಒಳ್ಳೆ ಹೆಸರು ತಗೊಂಡ್ ಬಾ ಅಂತ ಹೇಳ್ತಾರೆ. ಯಾರಾದರೂ ತಂದೆ ತಾಯಿಗಳು ನನಗೆ ಕೆಟ್ಟ ಹೆಸರು ತಗೊಂಬ ಅಂತಾರ? ತಂದೆ ತಾಯಿಗಳೇ ಮಕ್ಕಳನ್ನ ಒಳ್ಳೆ ಹೆಸರು ತಗೊಂಬನ್ನಿ, ನೀವು ಒಳ್ಳೆ ಹೆಸರು ತಗೊಳ್ಬರ್ಬೇಕು, ಸಾಧನೆ ಮಾಡಬೇಕು ಅಂತ ಕೇಳುವಾಗ ದೇವರು ಕೂಡ ತನ್ನ ಮಕ್ಕಳ ಬಳಿಯಲ್ಲಿ ನೀವು ನನಗೆ ತಕ್ಕಂತೆ, ನನಗೆ ಹೆಸರು ಬರುವಂತೆ ನೀವು ಜೀವಿಸಬೇಕು ಅಂತ ಕೇಳಿಕೊಳ್ಳುವುದು ತಪ್ಪಿಲ್ಲ. ಅದಕ್ಕೆ ದೇವರೇನ್ ಮಾಡ್ತಾನೆ, ಎಲ್ಲರಿಗೂ ಆತನು ಆಹ್ವಾನ ಕೊಟ್ಟರು, ಯಾರು ಕೂಡ ಆತನಿಗೆ ಕಿವಿ ಕೊಡ್ತಾ ಇಲ್ಲ. ಆದರೆ ಅಂತ ಸಂದರ್ಭದಲ್ಲಿ ದೇವರೇನ್ ಮಾಡ್ತಾರೆ, ಕೆಲವರನ್ನ ಆರಿಸಿಕೊಂಡು, ನೀನಾದರೂ ನನಗೆ ಮೆಚ್ಚುಗೆಯಾಗಿ, ನನಗಿಷ್ಟವಾಗಿ, ನನ್ನ ಹೆಸರು ಉಳಿಸೋದಕ್ಕೋಸ್ಕರ ಬಾ ಅಂತ ಕರೀತಾರೆ. ಹಾಗೇನೆ ಆತನು ಅಬ್ರಹಾಮನನ್ನ ಕರೆದನು, ಹಾಗೇನೆ ಆತನು ಮೋಶೆಯನ್ನ ಆಚೆ ಕರೆದನು, ನೋಹನನ್ನ ಆಚೆ ಕರೆದನು, ಒಬ್ಬೊಬ್ಬರನ್ನ ಆರಿಸಿಕೊಂಡನು. ನೀವಾದರೂ ನನಗೆ ಸಾಕ್ಷಿಗಳಾಗಿರ್ರಿ. ಈಗ ನೋಡಿ, ಯಾವ ರೀತಿಯಲ್ಲಿ ದೇವರು ಇಸ್ರಾಯೇಲರನ್ನು ಆರಿಸಿಕೊಂಡನೋ ಅದೇ ರೀತಿಯಲ್ಲಿ ನಮ್ಮನ್ನೂ ಕೂಡ ದೇವರು ಕ್ರಿಸ್ತನ ಮೂಲಕ ಜಗತ್ತುತ್ಪತ್ತಿಗಿಂತ ಮೊದಲೇ ಆರಿಸಿಕೊಂಡನು. ಯಾವುದಕ್ಕಾಗಿ?
ಎಫೆಸ 1:4 ಹೇಳುತ್ತದೆ, ನೀವು ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು. ದೇವರು ನಮ್ಮನ್ನು ಆರಿಸಿಕೊಂಡಿದ್ದು ಭೂಮಿಯಲ್ಲಿ ಸಾಹುಕಾರರಾಗೋದಕ್ಕೋಸ್ಕರ ಅಲ್ಲ, ಜ್ಞಾನಿಗಳಾಗುವುದಕ್ಕೋಸ್ಕರ ಅಲ್ಲ, ಎಲ್ಲವನ್ನು ಆಕ್ರಮಿಸಿಕೊಳ್ಳುವುದಕ್ಕೋಸ್ಕರ ಅಲ್ಲ. ನಮ್ಮನ್ನ ದೇವರು ಕರೆದದ್ದು ದೇವರ ಗುಣ ಈ ತರ ಇರುತ್ತೆ. ದೇವರ ಭಕ್ತರಂದ್ರೆ ಇವರು ಈ ತರ ಇರುತ್ತಾರೆ. ಅನ್ಯ ಜನರ ಮುಂದೆ ನೀವು ಜೀವಿಸಿರಿ, ಆಗ ಇವರು ಯಾರ ಮಕ್ಕಳು ಅಂತ ಗೊತ್ತಾಗುತ್ತೆ. ಓ, ಯೇಸುವಿನ ಮಕ್ಕಳಪ್ಪ ಇವರು. ನೋಡಿ, ನೀವು ನಾನು ಒಂದೊಳ್ಳೆ ದೊಡ್ಡ ಸಾಹುಕಾರರಾಗ್ಬಿಟ್ರೆ ಯಾರು ನಮ್ಮನ್ನು ಹೊಗಳಲ್ಲ. ಯೇಸು ಸ್ವಾಮಿ ಇವ್ರನ್ನ ಆಶೀರ್ವದಿಸಿದ್ದು. ಒಬ್ಬರು ಸಾಹುಕಾರರಾಗ್ಬಿಟ್ಟು ಹೊಗಳಿಬಿಟ್ರೆ ಸಾಕಾಗೋದಿಲ್ಲ. ಆ ರೀತಿ ಹೊಗಳಿಕೆ ದೇವರಿಗೆ ಸಾಕಾಗೋದಿಲ್ಲ. ದೇವರಿಗೆ ಬೇಕಾಗಿರುವುದು ಪರಿಶುದ್ಧತೆ. ದೇವರಿಗೆ ಬೇಕಾಗಿರುವಂಥದ್ದು ದೋಷವಿಲ್ಲದೆ ಇರುವುದು, ನೀತಿವಂತರಾಗಿರುವುದು, ಅನ್ಯ ಜನರಿಗಿಂತ ಅನ್ಯ ಜನರ ಮಧ್ಯದಲ್ಲಿ ಪ್ರತ್ಯೇಕವಾಗಿ ಕಾಣಿಸುವುದು. ನಮಗೂ ಕಷ್ಟ ಬರುತ್ತದೆ, ರೋಗ ಬರುತ್ತದೆ, ಬಲಹೀನತೆ ಬರುತ್ತದೆ, ಸಮಸ್ಯೆ ಬರುತ್ತದೆ. ಅವುಗಳ ಮಧ್ಯೆ ನಾವು ಹೇಗೆ ನಂಬಿಗಸ್ತರಾಗಿರುತ್ತೇವೆ, ಹೇಗೆ ದೇವರಿಗೆ ಸಾಕ್ಷಿಯಾಗಿರುತ್ತೇವೆ. ನೋಡಪ್ಪ, ಇವ್ರಿಗಿಷ್ಟು ಕಷ್ಟ ಬಂದರು, ಇಷ್ಟು ಸಮಸ್ಯೆ ಇದ್ದರು, ಇಂಥ ಸಮಸ್ಯೆಗಳಿದ್ದರೂ ಕೂಡ ಎಷ್ಟು ಧೈರ್ಯವಾಗಿದ್ದಾರೆ ನೋಡ್ರಿ. ಕಾರಣ ಏನು ಗೊತ್ತಾ? ಇವರು ನಂಬಿದ ದೇವರು. ಇಸ್ರಾಯೇಲರಿಗೆ ಅದಕ್ಕೆ ಮೋಶೆ ಹೇಳ್ತಾನೆ, ನೀವು ಎಷ್ಟೋ, ಅರ್ಥ ಆಯ್ತಾ ಈಗ ಯಾಕೆ ಹೇಳಿದನು ನೀವು ಎಷ್ಟೋ ಧನ್ಯರು ಅನ್ನೋದಕ್ಕೆ? ನೀವೆಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ಇವತ್ತು ನಾವು ಓದುವಾಗ 119ನೇ ಕೀರ್ತನೆಯಲ್ಲಿ ಕೂಡ ಒಂದು ವಾಕ್ಯ ಇತ್ತು. ಅದು ಓದುವಾಗ ನಾನು ಅಂದ್ಕೊಂಡೆ, ಇದರಲ್ಲಿ ಕೂಡ ಈ ವಾಕ್ಯ ಇದೆ ಎಂಬುದಾಗಿ. ನೋಡಿ, ಮೊದಲ 2 ವಚನಗಳು ಹೇಳುತ್ತದೆ ಯಾರು ಧನ್ಯರು, ಯಾರು ಭಾಗ್ಯವಂತರು ಅಂತ. ಅಲ್ಲಿ ಹೇಳುತ್ತದೆ 119ನೇ ಕೀರ್ತನೆ 1ನೇ ವಾಕ್ಯ, ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಆತನ ಕಟ್ಟಳೆಗಳನ್ನು ಕೈಕೊಂಡು ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಭಾಗ್ಯವಂತರು. ನೋಡಿ, ಇವತ್ತು ನಾನು ಹೇಳುತ್ತೇನೆ, ಈ ಬೈಬಲ್ ಯಾರು ಓದುತ್ತಾರೋ, ಯಾರು ಅನುಸರಿಸುತ್ತಾರೋ, ಒಂದು ವಿಧವಾಗಿ ನೋಡಿದ್ರೆ ಅವರು ಧನ್ಯರು. ಇಷ್ಟು ಸುಲಭವಾಗಿ ನಿಮ್ಮ ಭಾಷೆಯಲ್ಲಿ ಯಾವುದಾದರೂ ಗ್ರಂಥ ಸಿಕ್ಕಿದೆಯಾ? ಇವಾಗ ಕಾಂಪಿಟೇಷನ್ಗಾಗಿ ಗ್ರಂಥಗಳನ್ನು ಭಾಷೆಗಳಲ್ಲಿ ತರ್ಜುಮೆ ಮಾಡಿ ಕೊಡ್ತಾ ಇದ್ದಾರೆ. ಮೊದಲು ಆ ಗ್ರಂಥಗಳ ಹೆಸರು ಹೇಳಕ್ಕೆ ನಾನು ಆಗಲ್ಲ. ಆ ಗ್ರಂಥಗಳನ್ನು ಮುಟ್ಟಿದ್ರೆ ನೀಚ, ದೂರ ಹೋಗು, ದೂರ ನಿಂತ್ಕೋ, ನಿನಗೆ ಓದೋ ಹಕ್ಕೇನಿದೆ, ನೀನು ಸ್ಕೂಲ್ಗೆ ಬರೋ ಹಕ್ಕೇನಿದೆ, ಪುಸ್ತಕ ಮುಟ್ಟೋ ಹಕ್ಕೇನಿದೆ, ಇದು ನಾವು ಮಾತ್ರ ಮುಟ್ಟಬೇಕು, ಅದು ಅಪಶುದ್ಧ ಆಗ್ಬಿಡುತ್ತೆ ಅಂತ ಹೇಳಿ ದೂರ ಮಾಡ್ತಾ ಇರ್ಲಿಲ್ವಾ? ಇತಿಹಾಸದಲ್ಲಿ ನೀವು ಓದ್ತಾ ಇದ್ದೀರಾ ಇಲ್ವಾ? ಇನ್ನು ಕೆಲವು ಗ್ರಂಥಗಳಿದಾವೆ, ಒಂದೇ ಭಾಷೆಯಲ್ಲಿರುತ್ತೆ, ನಿಮ್ಮ ಭಾಷೆಗೆ ಅವರು ಟ್ರಾನ್ಸ್ಲೇಟ್ ಕೂಡ ಮಾಡಲ್ಲ. ಯಾಕೆಂದ್ರೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಅದರ ಪರಿಶುದ್ಧತೆ ಹೋಗ್ಬಿಡುತ್ತೆ ಅಂತ ಒಂದೇ ಭಾಷೆಯಲ್ಲಿ ಇಟ್ಕೊಂಡಿದ್ದಾರೆ. ಆ ಗ್ರಂಥ ಯಾವುದು ಅಂತಾನು ನಿಮಗೆ ಗೊತ್ತಿದೆ. ಆದರೆ ಈ ಬೈಬಲ್ ಮಾತ್ರ ನಾವು ಬಡವರಾಗಿದ್ದರೂ ನಮ್ಮ ಕೈಯಲ್ಲಿದೆ, ಪಾಪಿಗಳಾಗಿದ್ದರೂ ನಮ್ಮ ಕೈಯಲ್ಲಿದೆ, ಹಳ್ಳಿಯಲ್ಲಿದ್ದರೂ ನಮ್ಮ ಕೈಯಲ್ಲಿದೆ. ಸಿರಿವಂತರು, ಹಣವಂತರು, ಬಡವರು, ಕುಗ್ಗಿದವರು, ಪಾಪಿಗಳು, ಎಂಥವರ ಕೈಯಲ್ಲಿ ಇದಿದೆ. ಕಾರಣ ಏನು ಗೊತ್ತಾ? ಇದು ನಾವು ಧನ್ಯರಾಗಿರುವುದಕ್ಕಾಗಿ ನಮ್ಮ ಕೈಯಲ್ಲಿ ಬಂದು ಸೇರಿದೆ. ಹೌದಾ ಇಲ್ವಾ? ವಿದ್ಯಾಭ್ಯಾಸ ಬಂದಿದ್ದು ಕ್ರೈಸ್ತರಿಂದ ಬಂದದ್ದು. ಇದು ಪ್ರಿಂಟಿಂಗ್ ಆಗಿದ್ದು ಮೊದಲು. ಪ್ರಿಂಟಿಂಗ್ ಆದ್ಮೇಲೆ ಯಾವ ಪುಸ್ತಕ ಪ್ರಿಂಟ್ ಆಗ್ತು? ಬೈಬಲ್. ಫಸ್ಟ್ ಪ್ರಿಂಟಿಂಗ್ ಆದ್ಮೇಲೆ ಯಾವ್ದು ಪುಸ್ತಕ? ಬೈಬಲ್ ಪ್ರಿಂಟ್ ಆಯಿತು. ಇವತ್ತು ಅತಿ ಹೆಚ್ಚು ಪುಸ್ತಕಗಳು ಪ್ರಿಂಟ್ ಆಗುವುದು ಯಾವುದು? ಅತಿ ಹೆಚ್ಚು ಸೇಲ್ ಆಗುವುದು ಯಾವುದು? ಅತಿ ಹೆಚ್ಚು ಉಪಯೋಗಿಸುವುದು ಯಾವುದು? ಅತಿ ಹೆಚ್ಚು ಜನರಿಗೆ ಸಿಗುವುದು ಯಾವುದು? ಅತಿ ಹೆಚ್ಚು ಭಾಷೆಗಳಲ್ಲಿರುವುದು ಯಾವುದು? ಯಾವ ಕಡೆ ನೋಡಿದ್ರು ಈ ಗ್ರಂಥ. ಕಾರಣ ಏನು ಗೊತ್ತಾ? ಎಷ್ಟೋ ಇದ್ದು ಕೂಡ ಯಾರ ಹತ್ರ ಇದಿದೆಯೋ, ಯಾರು ಓದ್ತಾ ಇದ್ದಾರೋ, ಯಾರು ಆರಿಸಲ್ಪಟ್ಟಿದ್ದಾರೋ ಅವರು ಧನ್ಯರು. ಹಾಲೆಲೂಯಾ. ನಾನು ನಿನ್ನೆ ನ್ಯೂಸ್ ಓದ್ತಾ ಇದ್ದೆ. ಗುಟನ್ಬರ್ಗ್ ಅವರು ಪ್ರಿಂಟ್ ಮಾಡಿದಂಥ ಪ್ರಿಂಟಿಂಗ್ 120 ಬೈಬಲ್ ಪ್ರಿಂಟ್ ಮಾಡಿದ್ರು. ಅದರಲ್ಲಿ 40 ಇದೆ. ಒಂದು ಬೈಬಲ್, ಒರಿಜಿನಲ್ ಬೈಬಲ್ ಪ್ರಿಂಟ್ ಮಾಡಿದ್ದು ಎಷ್ಟಿರ್ಬೋದು? ಒಂದು ಬೈಬಲ್ ರೇಟ್ ಎಷ್ಟಿರ್ಬೋದು? ಒಂದು ಅಂದಾಜಲ್ಲಿ ಹೇಳ್ರಿ, ಎಷ್ಟಿರ್ಬೋದು? 1000 ರೂಪಾಯಿ.
1245 ಕೋಟಿ. 1245 ಕೋಟಿ ಒರಿಜಿನಲ್ ಆಗಿ ಪ್ರಿಂಟ್ ಮಾಡಿರುವ ಮೊದಲ ಬೈಬಲ್ನ ಬೆಲೆ. ಹಂಗೆ ಮಾಡಿದ್ದೀರಾ? ನಮ್ಮ ಹತ್ರ ಎಲ್ಲ ಬೈಬಲ್ ಬರ್ತಾ ಇತ್ತಾ? 1 ಕೋಟಿ ಇಲ್ಲ ನಮ್ಮ ಹತ್ರ. ಹಳೇದೇದಾದ್ರೂ ಕೋಟ್ ಇರ್ಬೋದೇನೋ, ಕೋಟಿ ಎಲ್ಲಿ ಹೋದ್ವಿ? ಓಕೆ, ಅದು ಏನೂ ಇಲ್ಲ. ಅಂದರೆ ಈ ಬೈಬಲ್ನ ಇಲ್ಲ, ಎಲ್ಲ ಪಾಪಿಗಳಿಗೆ ಏನು ಕೊಡ್ತೀರಾ ನೀವು? ಯಾರ ಹತ್ರ 1245 ಕೋಟಿ ಇದೆಯೋ ಅವನು ಏನ್ ಮಾಡ್ಬೋದು? ಕೋಟಿ ಬಿದ್ದು ಕೊಂಡ್ಕೋಬಹುದು. ಬರೀ 40 ಬೈಬಲ್ ಇದಾವೆ ಪ್ರಪಂಚದಲ್ಲಿ ಅಂತ ಹೇಳಿದ್ರೆ ನಮ್ಮಂಥವ್ರಿಗೆ ಸಿಗುತ್ತಾ? ಇನ್ನು 1245 ಕೋಟಿ ನಾವು ಹೋಗೋದದು. ಇನ್ನು ಬೆಲೆ ಕೊಟ್ಟು ತಗೊಳಕ್ ಹೋಗ್ತಾ ಇದ್ರು. ಆದರೆ ಉಚಿತವಾಗಿ ಕೊಡುವಷ್ಟರ ಮಟ್ಟಿಗೆ ಬಂದಿದೆ ಅಂದರೆ ನಾವೆಷ್ಟು ಧನ್ಯರಲ್ವಾ? ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ಈ ಬೈಬಲ್ ಅದರ ಅರ್ಥ ನಾನು ಹೇಳ್ತಾ ಇರೋದು, ನಾವು ಎಷ್ಟು ಧನ್ಯರು, ನಾವೆಷ್ಟು ಭಾಗ್ಯವಂತರು. ಎಷ್ಟೋ ಜನರ ಹತ್ರ ದುಡ್ಡಿದೆ, ಎಷ್ಟೋ ಜನರು ಓದಿದ್ದಾರೆ, ಜ್ಞಾನಿಗಳಿದ್ದಾರೆ, ಅವರ ಹತ್ರ ಬೈಬಲ್ ಇಲ್ಲ. ಹಾಗಾದ್ರೆ ಯಾರು ಧನ್ಯರು? ನಾವು. ನೋಡಿ, ಅವ್ರಿಗೆ ಗೊತ್ತಿಲ್ಲ. ನೋಡಿ, ದುಡ್ಡಿದೆ, ಜ್ಞಾನಿಗಳಾಗಿದ್ದಾರೆ, ಅವರ ಹತ್ರ ಬೈಬಲ್ ಇಲ್ಲ. ಅಂದ್ರೆ ನಿಮ್ಮ ಹತ್ರಕ್ಕೆ ಬೈಬಲ್ ಬಂದಿದೆ ಅಂದ್ರೆ ಪ್ರತಿನಿತ್ಯ ನಿಮ್ಮನ್ನ ಬದಲಾಯಿಸ್ತಾ ಇದೆ, ಧೈರ್ಯ ಪಡಿಸ್ತಾ ಇದೆ, ಆಧರಿಸ್ತಾ ಇದೆ, ಸಂತೈಸ್ತಾ ಇದೆ. ಬೈಬಲ್ ಓದಿ ಪ್ರೇಯರ್ ಮಾಡಿದ್ರೆ ಒಂದು ಶಕ್ತಿ ಬರ್ತಾ ಇದೆ. ಉಚಿತವಾಗಿ ಬೈಬಲ್ ಇಂದ ನಿಮಗೂ ನನಗೆ ಸಿಗ್ತಾ ಇದೆ. ನಾವೆಷ್ಟು ಧನ್ಯರಲ್ವಾ? ಹಲ್ಲೆಲೂಯಾ. ನೋಡಿ, ಮೊದಲನೇದಾಗಿ ಅದರಿಂದ ದೇವರಿಂದ ನಾವು ಆರಿಸಲ್ಪಟ್ಟವರಾಗಿರುವುದರಿಂದ ಮೋಶೆ ಹೇಳ್ತಾನೆ, ನೀವೆಷ್ಟು ಭಾಗ್ಯವಂತರು, ನೀವೆಷ್ಟು ಧನ್ಯರು ಎಂದು ಹೇಳುತ್ತಾ ಇದ್ದಾರೆ. ಎರಡನೇ ಕಾರ್ಯ, ರಕ್ಷಿಸಲ್ಪಟ್ಟವರಾಗಿರುವುದರಿಂದ ನಾವು ಧನ್ಯರು. ಯಾರು? ರಕ್ಷಿಸಲ್ಪಟ್ಟವರಾಗಿರುವುದರಿಂದ. ಫಸ್ಟು ಆರಿಸಲ್ಪಟ್ಟವರಾಗಿರುವುದರಿಂದ, ಎರಡನೇದು ಈಗ ಐಗುಪ್ತರು ಎಲ್ಲಿದ್ರು? ಇಸ್ರಾಯೇಲರು ಎಲ್ಲಿದ್ರು ಮೊದಲು? ನಾನೇ ಆನ್ಸರ್ ಹೇಳ್ಬಿಟ್ಟಿದ್ದೀನಿ, ಉಲ್ಟಾ ಹೇಳ್ಬಿಟ್ಟು. ಓಕೆ, ಇಸ್ರಾಯೇಲ್ ಎಲ್ಲಿದ್ರು? ಏನಾಗಿದ್ರು ಅಲ್ಲಿ? ಗುಲಾಮರಾಗಿ, ಜೀತದಾಳುಗಳಾಗಿ, ಸೇವಕರಾಗಿ, ದಾಸರಾಗಿದ್ದರು. ಆದರೆ ಅವರು ಯಾಕೆ ಅಲ್ಲಿ ಹೋದ್ರು ಗೊತ್ತಾ? ಅವಿಧೇಯತೆಯ ನಿಮಿತ್ತ, ಪಾಪದ ನಿಮಿತ್ತ ಅಲ್ಲಿಗೆ ಹೋದ್ರು ದಾಸತ್ವಕ್ಕೆ. ಆದರೂ ದೇವರವರನ್ನ ಬಿಡಲಿಲ್ಲ. ದೇವರವರನ್ನೇನು ಮಾಡಿದ್ರು? ಅಲ್ಲಿಂದ ರಕ್ಷಿಸಿದರು. ಎಲ್ಲಿಂದ ರಕ್ಷಿಸಿದರು? ದಾಸತ್ವದಿಂದ, ಜೀತದಾಳುವಿಕೆಯಿಂದ, ಪಾಪದಿಂದ, ಅದಕ್ಕೆ ಒಂದು ಸೇವಕತ್ವದಿಂದ ಸೇವೆ ಮಾಡಿದ್ರು. ಇವತ್ತು ನಮ್ಮನ್ನು ಕೂಡ ದೇವರು ಹೇಳ್ತಾರೆ, ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಸೇರಿಸುವಂತೆ ಇವತ್ತು ನಿಮ್ಮನ್ನು ಕೂಡ ಪಾಪದಿಂದ ಬಿಡಿಸಿ ಪರಮ ಕಾನಾನಾದಂತ ಪರಲೋಕ ರಾಜ್ಯಕ್ಕೆ ನಿಮ್ಮನ್ನ ಸೇರಿಸುತ್ತೇನೆ. ಆಮೆನ್. ಅರ್ಥ ಆಗ್ತಾ ಇದೆಯಾ ವ್ಯತ್ಯಾಸ? ಹೇಗೆ ಇಸ್ರಾಯೇಲರನ್ನ ದೇವರು ಆರಿಸಿಕೊಂಡ್ರು, ಹೇಗೆ ಅವರನ್ನ ಐಗುಪ್ತದ ದಾಸತ್ವದಿಂದ ಬಿಡಿಸಿದ್ರು, ನಿಮ್ಮನ್ನು ನನ್ನನ್ನು ಹಾಗೆ ದೇವರು ಪಾಪದಿಂದ ಬಿಡಿಸುವುದಕ್ಕಾಗಿ, ನಮ್ಮನ್ನ ಪರಮಕಾನಾನಾದ ಪರಲೋಕಕ್ಕೆ ಸೇರಿಸುವುದಕ್ಕಾಗಿ ಆತನು ನಮ್ಮನ್ನ ರಕ್ಷಿಸಿದ್ದಾನೆ. ನೀವು ನಾನು ಯೇಸು ಸ್ವಾಮಿಯನ್ನು ನಂಬಿದ್ದು ಕೇವಲ ಅನ್ನಕ್ಕೋಸ್ಕರನೋ, ಊಟಕ್ಕೋಸ್ಕರನೋ, ಕೆಲಸಕ್ಕೋಸ್ಕರನೋ, ಆರೋಗ್ಯಕ್ಕೋಸ್ಕರನೋ ಅಲ್ಲ. ನಿಜವಾದ ಕ್ರೈಸ್ತನ ಮುಖ್ಯವಾದ ಧ್ಯೇಯ, ಗುರಿ, ಆಸೆ, ಕೊನೆ ಏನಂದ್ರೆ ರಕ್ಷಣೆ. ಏನದು? ಎಷ್ಟೋ ಜನಕ್ಕೆ ಇದಿನ್ನೂ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಆದರೆ ಯಾರೆಲ್ಲ ಯಾರೆಲ್ಲ ನಿಜವಾಗಿಯೂ ದೇವರ ಸಮ್ಮುಖದಲ್ಲಿ ತಮ್ಮನ್ನ ಒಪ್ಪಿಕೊಂಡು ಪಾಪ ಅರಿಕೆ ಮಾಡುತ್ತಾರೋ, ಯಾರೆಲ್ಲ ದೇವರನ್ನ ಒಪ್ಪಿಕೊಳ್ಳುತ್ತಾರೋ, ನಿಜವಾಗಿಯೂ ಹೇಗೆ ದೇವರು ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನ ರಕ್ಷಿಸಿದರು, ಅದೇ ರೀತಿಯಾಗಿ ದೇವರು ನಮ್ಮನ್ನು ಕೂಡ ರಕ್ಷಿಸುತ್ತಾರೆ. ಮಹಾನಾಯಕ ಮೋಶೆಯನ್ನ ದೇವರು ಆರಿಸಿಕೊಂಡ ರೀತಿಯಲ್ಲಿ ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನ ಲೋಕಕ್ಕೆ ಕಳುಹಿಸಿ ಆತನು ಏನ್ ಮಾಡ್ತಾನೆ? ನಮ್ಮನ್ನ ನಮ್ಮ ಪಾಪಗಳಿಂದ ಬಿಡಿಸಿ ಕಾಯುವನು. ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ ಏನ್ ಹೇಳುತ್ತದೆ ನಿಮಗೆ ಗೊತ್ತಾ? ಆತನಿಗೆ ಯೇಸು ಎಂದು ಹೆಸರಿಡುವರು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಹಲ್ಲೆಲೂಯ. ನೋಡಿ, ಯೇಸು ಸ್ವಾಮಿ ಈ ಲೋಕಕ್ಕೆ ಮಾನವಧಾರಿಯಾಗಿ ಬಂದಂತ ಉದ್ದೇಶವು ಏನಪ್ಪಾ ಅಂತ ಹೇಳಿದರೆ,
ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವುದಕ್ಕಾಗಿ ಬಂದನು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಇವತ್ತು ನಮ್ಮನ್ನು ಪರಮ ಕಾನಾನಿಗೆ ಸೇರಿಸುವುದಕ್ಕಾಗಿಯೇ ಯೇಸು ಸ್ವಾಮಿ ಲೋಕಕ್ಕೆ ಬಂದನು ಎಂಬುದು ನಮಗೆ ಗೊತ್ತಾಗುತ್ತಾ ಇದೆ. ಹಲ್ಲೆಲೂಯಾ. ಅದರಿಂದ ನೀವು ನಾನು ಅರ್ಥ ಮಾಡಿಕೊಳ್ಳಬೇಕು, ನಾವೆಷ್ಟು ಧನ್ಯರು. ಎಷ್ಟೋ ಜನಕ್ಕೆ ಪಾಪದಿಂದ ಬಿಡುಗಡೆ ಹೆಂಗೆ ಅಂತ ಗೊತ್ತಿಲ್ಲ. ಹೇಗೆ ಈ ಲೋಕ ಮುಗಿದ ಮೇಲೆ ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ. ಎಲ್ಲರೂ ಭಯ ಪಡ್ತಾರೆ. ಬದುಕಿದ್ದಾಗ ಯಾರಿಗೂ ಭಯ ಆಗೋದಿಲ್ಲ. ಆದರೆ ಕೊನೆ ಬರ್ತಾ ಇದ್ದಾಗ, ಮುಕ್ತಾಯ ಬರ್ತಾ ಇದ್ದಾಗ, ಅಯ್ಯೋ ನಾನು ಎಲ್ಲಿಗೆ ಹೋಗ್ತೀನೋ, ನನಗೇನಾಗುತ್ತೋ ಎನ್ನುವ ಭಯ ಬರುತ್ತಂತೆ. ಆದರೆ ದೇವರ ಮಕ್ಕಳಿಗೆ ಇದು ಯಾವ ಭಯವೂ ಇಲ್ಲ. ಇದು ಯಾವ ಭಯವೂ ಇಲ್ಲ. ಯಾಕೆ ಗೊತ್ತಾ? ಅದಕ್ಕೆ ಒಂದು ಫೇಮಸ್ ಆಗಿರುವಂತ ಒಂದು ಬಿಲ್ಲಿ ಗ್ರಾಹಂ ಅವರು ಹೇಳ್ತಾರೆ, ಏನಂತ ಗೊತ್ತಾ? ನಾನು ಯಾತ್ರಿಕನು, ಐ ಆಮ್ ಜಸ್ಟ್ ಎ ಟ್ರಾವೆಲರ್. ಏನದು? ಐ ಆಮ್ ಜಸ್ಟ್ ಎ ಟ್ರಾವೆಲರ್. ನಾನು ಒಬ್ಬ ಪ್ರಯಾಣಿಕ. ನಾನಿಲ್ಲಿ ಬಂದಿದ್ದೇನೆ, ಆದರೆ ಮತ್ತೆ ನಾನೇನು ಮಾಡುತ್ತೇನೆ, ಇಲ್ಲಿಂದ ಪ್ರಯಾಣ ಮಾಡಿ ನನ್ನ ಸ್ವಂತ ಊರಿಗೆ ಹೋಗುತ್ತೇನೆ. ಹಲ್ಲೆಲೂಯಾ. ನಮ್ಮೆಲ್ಲರ ಸ್ವಂತ ಸ್ಥಳ ಯಾವುದು ಗೊತ್ತಾ? ಭೂಲೋಕ ಅಲ್ಲ. ಯಾವುದು? ಯಾವುದು? ಹೌದಾ? ರೆಡಿಯಾಗಿದ್ದೀರಾ ಪರಲೋಕಕ್ಕೆ ಹೋಗಕ್ಕೆ? ರೆಡಿನಾ? ದೇವರು ಯಾವಾಗ ಕರೆದ್ರು ನಾವೇನಾಗಿರ್ಬೇಕು? ಅದಕ್ಕೆ ಮೋಶೆ ಹೇಳ್ತಾ ಇದೆ ನೋಡಿ. ಮೋಶೆ ಹೇಳುವ ಮಾತಲ್ಲಿ ಅಷ್ಟು ಒಂದು ಅರ್ಥ ಇದೆ. ಏನಂದ್ರೆ, ನಿಮ್ಮ ಜೀವಿತದಲ್ಲಿ ದೇವರು ಎಷ್ಟೋ ಅನುಗ್ರಹ ಕೊಟ್ಟಿದ್ದಾನೆ, ಆರಿಸಿಕೊಂಡಿದ್ದಾನೆ. ಮಾತ್ರವಲ್ಲ, ನಿಮ್ಮನ್ನ ರಕ್ಷಿಸಿದ್ದಾನೆ. ಆರಿಸಿಕೊಳ್ಳೋದು ಬೇರೆ, ರಕ್ಷಿಸುವುದು ಬೇರೆ. ನೋಡಿ, ಇಸ್ರಾಯೇಲರನ್ನ ದೇವರು ರಕ್ಷಿಸಿದನು. ಒಂದು ವೇಳೆ ಒಬ್ಬ ವ್ಯಕ್ತಿಗೆ ನೀರಲ್ಲಿ ಮುಳುಗುತ್ತಾ ಇರ್ತಾನೆ. ನೀರಲ್ಲಿ ಮುಳುಗುತ್ತಾ ಇರುವಂತವನಿಗೆ ಅಂತ ಟೈಮಲ್ಲಿ ವಜ್ರ ಬೇಕಾ ಅಂದ್ರೆ ಅವನೇನಂತಾನೆ? ಅಯ್ಯೋ ನನಗೇನು ಬೇಡಪ್ಪ, ನನಗೆ ಫಸ್ಟ್ ಪ್ರಾಣ ಉಳಿಬೇಕು ಅಲ್ವಾ? ಸಾಯ್ತಾ ಇರೋನಿಗೆ ಒಂದು ವಜ್ರ ಬೇಕಾ ಪ್ರಾಣ ಬೇಕಾ ಅಂತ ಕೇಳಿದ್ರೆ ಫಸ್ಟ್ ಏನಂತಾನೆ? ಪ್ರಾಣ ಬೇಕು. ಯಾಕೆಂದ್ರೆ ವಜ್ರ ಏನ್ ಪ್ರಯೋಜನ ಇಲ್ಲ. ಹಾಗೇನೆ ಲೌಕಿಕ ಸಂಪತ್ತು ವಜ್ರದ ತರ ಬೆಲೆ ಬಾಳುತ್ತೆ ನಿಜ, ಆದರೆ ಪ್ರಯೋಜನಕ್ಕೆ ಬರೋದಿಲ್ಲ. ಎಷ್ಟೇ ಆಸ್ತಿ, ಐಶ್ವರ್ಯ, ಹೆಸರು, ಅಧಿಕಾರ ಇಲ್ಲಿ ನಾವು ಸಂಪಾದನೆ ಮಾಡಿಕೊಂಡ್ರು ಈ ಮೂಗಲ್ ಬರೋ ಉಸಿರು ನಿಂತೋಯ್ತು ಅಂದ್ರೆ ಮುಕ್ತಾಯ. ಹೌದೋ ಇಲ್ವಾ? ಮೂಗಲ್ ಬರೋ ಉಸಿರು, ಅದೇ ಹೇಳ್ತಾರೆ ಕೆಲವು ಸಾರಿ ಐಸಿಯುಯಲ್ಲಿ ಎಲ್ಲ ಹಾಕಿದ್ರೆ ಅಲ್ಲಿ ಕೊಡೋ ಆಕ್ಸಿಜನ್ ಉಸಿರು ವೆಂಟಿಲೇಟರ್ ಹಾಕ್ತಾರೆ ನೋಡಿದ್ರ? ವೆಂಟಿಲೇಟರ್ ಹಾಕಿದ್ರೆ ಅದರ ಬೆಲೆ ಜಾಸ್ತಿ, ದುಡ್ಡು ಕೊಟ್ಟು ಅಲ್ಲಿ ಇಟ್ಕೊಬೇಕು ನಾವು ಆಗುತ್ತೆ. ದೇವರು ಇವತ್ತು ನಮಗೆ ಎಷ್ಟು ಉಸಿರಾಡಕ್ಕೆ ಶಕ್ತಿ ಕೊಟ್ಟಿದ್ದಾರೆ. ವೆಂಟಿಲೇಟರ್ ಅಲ್ಲಿ ಹೋದ್ರೆ ದಿನ ಒಂದೊಂದು ದಿನಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಆದ್ರೆ ವೆಂಟಿಲೇಟರ್ ಏನಲ್ಲಿ ವೆಂಟಿಲೇಟರ್ ಅಂದ್ರೆ ಏನರ್ಥ? ಉಸಿರು ಅಷ್ಟೇ, ಉಸಿರು, ಇನ್ನೇನಿಲ್ಲ. ಅಲ್ಲಿ ಏನು ಕೊಡಲ್ಲ, ಉಸಿರು. ಆ ಉಸಿರು ಒಳಗೆ ಕೊಡೋದಕ್ಕೆ ಸಾವಿರಾರು ರೂಪಾಯಿಗಳು. ಆದರೆ ದೇವರು ಇವತ್ತು ಮನುಷ್ಯರಿಗೆ ಉಸಿರು ಉಚಿತವಾಗಿ ಉಸಿರಾಡೋದಕ್ಕೆ ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ನಾವು ಅರ್ಥ ಮಾಡಿಕೊಳ್ಬೇಕು, ರಕ್ಷಣೆ ಎಂಬುದು ಪ್ರಾಣದ ರೀತಿಯಲ್ಲಿ, ಲೋಕ ಎನ್ನುವುದು ವಜ್ರದ ರೀತಿಯಲ್ಲಿ. ಮುಳುಗುವ ವ್ಯಕ್ತಿಗೆ, ಪಾಪದಲ್ಲಿರುವ ವ್ಯಕ್ತಿಗೆ ರಕ್ಷಣೆ ಮುಖ್ಯನ ಹೊರತು ಲೌಕಿಕ ಸಂಪತ್ತು ಮುಖ್ಯ ಅಲ್ಲ. ಆದರೆ ಎಷ್ಟೋ ಜನರು ಈ ಸತ್ಯಾರ್ಥವನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. ಮೂರನೇದಾಗಿ, ದೇವರ ಸಾನ್ನಿಧ್ಯ ಹೊಂದಿರುವುದರಿಂದ ನಾವು ಧನ್ಯರು. ಮೊದಲನೇದು ಯಾರು ಧನ್ಯರು ಅಂತ ಹೇಳಿದೆ? ಆರಿಸಲ್ಪಟ್ಟವರು ಧನ್ಯರು. ಎರಡನೇದು ರಕ್ಷಿಸಲ್ಪಡುವವರು ಧನ್ಯರು. ಮೂರನೇದು ದೇವರ ಸಾನ್ನಿಧ್ಯದಲ್ಲಿ ಇರುವವರೇ ಧನ್ಯರು ಅಂತ ದೇವರ ವಾಕ್ಯ ಹೇಳುತ್ತದೆ. ವಿಮೋಚನಾ ಕಾಂಡ ಗ್ರಂಥ 33ನೇ ಅಧ್ಯಾಯ 14ನೇ ವಚನದಲ್ಲಿ, ಅದಕ್ಕೆ ಯೆಹೋವನು ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವನು ಅಂದನು. ದೇವರೇನು ಹೇಳ್ತಾ ಇದ್ದಾರೆ? ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು. ಹಲ್ಲೆಲೂಯಾ. ನೋಡಿ, ದೇವರು ಯೇಸು ಸ್ವಾಮಿ ಹಿಂತಿರುಗಿ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರಂತೆ. ಎಷ್ಟು ಸೌಭಾಗ್ಯ ಅಲ್ವಾ? ದೇವರು ಬಂದು ನಮ್ಮನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗೋದು ಎಷ್ಟು ಸೌಭಾಗ್ಯ ಅಲ್ವಾ? ಕೆಲವು ಸಾರಿ ನಮಗೆ ಎಷ್ಟು ಆಶೀರ್ವಾದ ಅಲ್ವಾ? ಉದಾಹರಣೆಗೆ ಆಲೋಚನೆ ಮಾಡಿ, ನಿಮಗೆ ಒಂದು ಯಾರೋ ಒಬ್ಬ ವ್ಯಕ್ತಿ ಬಂದು ನಿಮಗೆ ಒಂದು 10,000 ರೂಪಾಯಿ ಕೊಟ್ಟು
ಹೋಗ್ರಿ ಶಾಪಿಂಗ್ ಮಾಲ್ಗೆ ಹೋಗ್ಬಿಟ್ಟು ನಿಮ್ಗೆ ಏನು ಬೇಕೋ ತಗೊಂಬ ಹೋಗ್ರಿ ಅಂತ 10,000 ರೂಪಾಯಿ ಕೊಟ್ಟು ಕಳಿಸ್ತಾರೆ. ಅದು ಹೇಗಿರುತ್ತೆ, ಒಂದು ವೇಳೆ ಶಾಪಿಂಗ್ ಮಾಲ್ ಓನರೇ ನಿಮ್ಮ ಜೊತೆಯಲ್ಲಿ ಬಂದರು ಅಂತ ತಿಳ್ಕೊಳ್ಳಿ. ಶಾಪಿಂಗ್ ಮಾಲ್ ಓನರೇ ಜೊತೆಯಲ್ಲಿ ಬರ್ತಾನೆ, ಯಾವುದು ಆಶೀರ್ವಾದ? 10,000 ರೂಪಾಯಿ ಸಾಕ ಓನರ್ ಜೊತೆಯಲ್ಲಿ ಬರೋದು ಬೇಕಾ? ಓನರ್ ದುಡ್ಡು ಕೊಟ್ಟಿಲ್ಲಲ್ಲ, ಜೊತೆಯಲ್ಲಿ ಬರ್ತಾ ಇದ್ದಾನೆ ಅಷ್ಟೇ. ಆತ್ನು ದುಡ್ಡು ಕೊಡೋದು ಬೇಕಾ, ಓನರ್ ಜೊತೆಯಲ್ಲಿ ಬರೋದು ಬೇಕಾ? ಓನರೇ ಜೊತೆಯಲ್ಲಿ ಬಂದ್ರೆ ಹೆಂಗಿರುತ್ತೆ ಗೊತ್ತಾ? ಎಲ್ಲ ಸ್ಟಾಫ್ಗಳು ನಮಸ್ಕಾರ ಸರ್ ಅಂತ ಇರ್ತಾರೆ. ಪಕ್ಕದಲ್ಲಿ ನಿಂತ್ಕೊಂಡ್ರೆ ನಮ್ಗೆ ಹೆಂಗಿರುತ್ತೆ? ದೊಡ್ಡ ವ್ಯಕ್ತಿನಪ್ಪ ಇವರು, ಎಲ್ಲರೂ ನಮಸ್ಕಾರ. ಸೆಕ್ಯೂರಿಟಿ ಅವನು ಬಂದು ಸರ್ ನಿಂತ್ಕೊಳ್ಳಿ ನಾನು ಚೆಕ್ ಮಾಡಬೇಕು ಅಂತನಾ? ಯಾಕೆ? ಓನರ್ ನಿಲ್ಸಿದ್ರೆ ಚೆನ್ನಾಗಿರಲ್ಲ. ಅವನ್ ಪಕ್ಕಕ್ಕೆ ಸರ್ ಬನ್ನಿ ಅಂತ ಇರ್ತಾನೆ. ಇದೇನಪ್ಪ ಚೆಕ್ಕಿಂಗು ಇಲ್ಲಲ್ಲಪ್ಪ, ಒಳಗಡೆ ಹಂಗೆ ಹೋಗ್ತಾ ಇರ್ತಾನೆ. ಎಲ್ಲ ಸರ್ ಏನ್ ಬೇಕು, ಜ್ಯೂಸ್ ಬೇಕಾ, ಏನ್ ಬೇಕು ಸರ್ ಅಂತ ಇದ್ರೆ ಇವರೆಲ್ಲ. ಅಂದ್ರೆ ನೋಡಿ, ದುಡ್ಡು ಕೊಡೋದಕ್ಕೂ ಓನರೇ ಜೊತೆಯಲ್ಲಿ ಬರೋದಕ್ಕೂ ವ್ಯತ್ಯಾಸ ಹೆಂಗಿದೆ ನೋಡಿ. ಏನ್ ಬೇಕಾದ್ರೆ ಅಲ್ಲಿರೋ ಎಲ್ಲ ಫ್ರೀ ಸರ್ವಿಸ್. ಏನಾದ್ರೂ ಎತ್ಕೊಂಡ್ರೆ ಬಿಲ್ ಹಾಕ್ರಿ ಅಂತಾರ? ಇಲ್ಲ, ಯಾಕಂದ್ರೆ ಅವ್ರು ಓನರ್, ಅವ್ರ ಜೊತೆಯಲ್ಲಿ ಅವ್ರು ಇದಾರೆ ಅಂದ್ರೆ ಅವ್ರವರೇ ಇರ್ಬೇಕು. ಅವರು ತಗೋಪ್ಪ, ಏನು ಮಾತಾಡ್ಬೇಡ್ರಿ, ಅವ್ರಿಗೆ ಏನ್ ಬೇಕು ಎತ್ಕೊಂಡು ಹೋಗ್ಲಿ ಅಂತಾರೆ. ಅಂದ್ರೆ ನಮಗೆ ದುಡ್ಡು ಕೈಯಲ್ಲಿದ್ರೆ ಮಿತಿ ಇದೆ, ಆದ್ರೆ ಓನರೇ ಜೊತೆಯಲ್ಲಿದ್ರೆ ಮಿತಿ ಇಲ್ಲ. ಹಾಗೇನೇ ದೇವರ ಆಶೀರ್ವಾದ ಅನ್ನೋದು, ದೇವರೇ ನಮ್ಮ ಜೊತೆಯಲ್ಲಿದ್ರೆ ನಮಗೆ ಯಾವ ಮಿತಿಯೂ ಇಲ್ಲ. ಹಲ್ಲೆಲೂಯ. ನಮಗೆ ಆ ರೀತಿಯಾದ ಆಶೀರ್ವಾದ ಬೇಕು ನೋಡಿ. ದೇವರು ಹೇಳುವ ಮಾತು, ನಾನೇ ನಿನ್ನ ಜೊತೆಯಲ್ಲಿ ಬರುವೆನು. ಆಮೇಲೆ ದೇವ್ರು ನಿಮ್ಮ ಜೊತೆಯಲ್ಲಿ ಬರ್ಬೇಕಾ? ಇಲ್ಲ ದೇವ್ರು ಕೊಡೋದು ಬೇಕಾ? ಅಲ್ವಾ? ಅನೇಕರು ಏನಂತ ಕೊಡ್ತಾರೆ, ಕೊಡೋದು ಕೊಟ್ಬಿಡು ದೇವ್ರೆ, ನಂಬಕ್ಕಾಗಲ್ಲ, ಆಮೇಲೆ ಕೊಡ್ತಿರೋ ಇಲ್ಲ ನೀವು ಅಲ್ವಾ? ಫಸ್ಟ್ ಬರೋದು ಬಂದ್ಬಿಡ್ಲಿ ಅಂತೇಳಿ ದೇವ್ರು ಹೇಳಿದ್ರೆ, ನಾನೇ ನಿನ್ನ ಜೊತೆಯಲ್ಲಿ ಬರ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ. ನಾನೇ ನಿಮಗೆ ಕಾನಾನ್ ದೇಶವನ್ನು ಕೊಡ್ತೀನಿ, ಹಾಲು ಜೇನು ಹರಿಯುವ ದೇಶ ಕೊಡ್ತೀನಿ ಅಂದ್ರೆ, ಇವರು ಮಧ್ಯದಲ್ಲಿರುವ ಮನ್ನಾಗ ಆಸೆ ಪಡ್ತಾ ಇದ್ರು. ಏನೋ ಮಧ್ಯದಲ್ಲಿರುವಂತ ಮನ್ನಾಗ ಆಸೆ ಪಟ್ಟು ಕೊಟ್ಟಿರೋ ನೀರು ಗುಣಗುಟ್ತಾ ಇದ್ರು, ಕೊಟ್ಟಿರೋ ಊಟಕ್ಕೆ ಗುಣಗುಟ್ಟಿ. ಯಾವಾಗೂ ವೆಜ್ಜೇನಾ ದೇವ್ರೆ, ನಾನ್ ವೆಜ್ ಇಲ್ವಾ? ಹೆಂಗೆ ಗೊತ್ತಾಯ್ತು ಅವ್ರಿಗೆ ನಾನ್ ವೆಜ್ ಇಲ್ಲ ಅಂತ? ಸುತ್ತಮುತ್ತ ಜನ ಇದ್ರಲ್ವ, ಅವರು ತಿಂತಾ ಇದ್ರು. ಇವರಿಗೆ ಫಸ್ಟ್ ಮನ್ನಾ ಸಿಕ್ಕಿದಾಗ ಅಬ್ಬಬ್ಬ ಅಯ್ಯೋಯ್ಯೋ ಅಂತ ಇದ್ರು. ಆದ್ರೆ ಕೆಲವು ದಿನ ಆದ್ಮೇಲೆ ಅಲ್ವಾ, ಕೆಲವು ಸಾರಿ ಯಾರಾದ್ರೂ ಮಾಡಿರೋ ಸಾಂಬಾರು ಕೊಟ್ರೆ, ಪಪ್ಪು ಕೊಟ್ರೆ, ಬಾ ಎಷ್ಟು ಟೇಸ್ಟ್ ಆಗಿದೆ ಅಂತಾರೆ. ಅದೇ ನಮ್ಮ ಮನೇಲಿ ಯಾವಾಗ ಸಾಂಬಾರು ಮಾಡಿದ್ರೆ, ಇದು ಬಿಟ್ಟು ಬೇರೆ ಮಾಡಕ್ ಬರಲ್ವ ನಿಮಗೆ ಅಂತ ಕೇಳ್ತಾರೆ. ಆಗ ಅಲ್ವಾ, ಅದೇ ಸಾಂಬಾರು ಪಾಪ ಹೊಟ್ಟೆ ಹಸ್ದವ್ರು ಕೊಟ್ರೆ, ಹಬ್ಬ ಮುಷ್ಟಾನ್ನ ಭೋಜನ ಅವ್ರಿಗೆ ಅಲ್ವಾ. ಇವರು ಪಕ್ಕದಲ್ಲಿರೋರ್ನೆಲ್ಲ ನೋಡ್ಬಿಟ್ಟು, ನಮ್ಮ ದೇವ್ರು ಯಾವಾಗೂ ವೆಜಿಟೇರಿಯನ್ನೇ, ಏನು ಕೊಡಲ್ಲ ಮಾಂಸ ಅಂತ ಹೇಳಿದ್ರು. ತಗೊಳ್ರ ಒಂದು ಕೆಲಸ ಮಾಡ್ತೀನಿ ನಿಮಗೆ ಅಂತ ಹೇಳ್ಬಿಟ್ಟು ಬೆಳವಕ್ಕಿಗಳನ್ನೆಲ್ಲ ಏನು ಮಾಡಿದ್ರು, ನೋಡ್ರಿ ಅದು ದೇವರ ಆಶ್ಚರ್ಯ ನೋಡ್ರಿ. ಆಕಾಶದಲ್ಲೇ ಫ್ರೈ ಆಗಿ ಬಂದು ಬಿದ್ದೋಗ್ತವೆ ಅಲ್ವಾ, ಎಷ್ಟು ಚೆನ್ನಾಗಿ ಅಲ್ಲ. ಅದು ಏನು ಮಸಾಲ ಹಾಕಂಗಿಲ್ಲ, ಗ್ಯಾಸ್ ಕೊಳ್ಳಂಗಿಲ್ಲ, ಏನು ಮಾಡಂಗಿಲ್ಲ, ಎಲ್ಲ ಫ್ರೈ ಆಗಿ ಅವ್ರಿಗೆ ಬಂದು ರೆಡಿಮೇಡ್. ಹಬ್ಬ ತಿನ್ರಿ, ಎಷ್ಟು ತಿಂತೀರ ತಿನ್ರಿ ಅಲ್ವಾ. ಇಲ್ಲಿ ನಾವು ನೋಡುವಂತ ಕಾರ್ಯ ಏನಂದ್ರೆ, ದೇವರು ಹೇಳ್ತಾ ಇದ್ದಾರೆ, ದೇವರಿಂದ ಬರುವಂತ ವಸ್ತುಗಳು ಹಣ ಐಶ್ವರ್ಯ ಅಲ್ಲ. ನಾವು ಹೇಳಬೇಕು, ದೇವರೇ ನೀನೇ ನಮ್ಮ ಜೊತೆಯಲ್ಲಿ ಬಾಪ. ಮೋಶೆ ಒಂದು ಮಾತು, ಸುಂದರವಾದ ಮಾತು ಹೇಳಿದರು. ಏನಂತ ಗೊತ್ತಾ? ದೇವರೇ ನೀನೇ ನಮ್ಮೊಂದಿಗೆ ಬರದೆ ಹೋದರೆ ನಮ್ಮನ್ನು ಹೋಗಕ್ಕೆ ಬಿಡಬೇಡ. ಎಂತ ಮಾತಲ್ವಾ? ನಾವಾದ್ರೆ ದೇವರೇ ಕೊಡೋದು ಕೊಟ್ಬಿಟ್ಟು ನಾನು ಹೋಗ್ತೀನಿ, ಏನು ಕೊಡ್ತೀವಿ ಅದು ಕೊಟ್ಬಿಟ್ಟು ನಾನು ಹೋಗ್ತಾ ಇರ್ತೀನಿ ಅಂತ ಬಿಡ್ತೀವಿ. ಹಂಗಲ್ಲ, ದೇವರೇ ನೀನ್ ನನ್ನ ಜೊತೆಯಲ್ಲಿ ಬಾಪ, ಅದು ನಮಗೆ ಸಾಕು. ಹಲ್ಲೆಲೂಯ. ಇವತ್ತು ನಾವು ಹೇಳಬೇಕು, ದೇವರೇ ಚರ್ಚಿಗೆ ಬಂದಿದ್ದೀನಿ, ವಾಕ್ಯ ಕೇಳಿದ್ದೀನಿ, ನನಗೆ ಆಶೀರ್ವಾದ ಕೊಡಪ್ಪ, ನಾನು ಹೋಗ್ತೀನಿ ಅನ್ಬಾರ್ದು. ನಾವೇನು ಹೇಳಬೇಕು? ದೇವರೇ ನೀವು ನನ್ನ ಜೊತೆಯಲ್ಲಿ ನಾನು ಮನೆಗೆ ಬರ್ರಪ್ಪ, ನನ್ನ ಜೊತೆಯಲ್ಲಿರಪ್ಪ. ನನ್ನ ಜೊತೆಯಲ್ಲಿರು ಅಂದಾಗ ದೇವರು ಏನು ಮಾಡ್ತಾನೆ? ಆ ಕಾರ್ಯ ಮಾಡ್ತಾನೆ. ದೇವರೇ ನಮ್ಮ ಜೊತೆಯಲ್ಲಿದ್ದರೆ ಆರೋಗ್ಯ, ಸಮಾಧಾನ, ಆಶೀರ್ವಾದ, ಎಲ್ಲ ಆ ಥರವಾದಂಥ ಕಾರ್ಯಗಳು ಬರ್ತದೆ. ಹಾಸ್ಪಿಟ್ಲಿಗೆ ಹೋದ್ರೆ ಒಂದೊಂದು ಡಿಪಾರ್ಟ್ಮೆಂಟ್ಗೂ ಒಂದೊಂದು ಕಡೆ ಹೋಗ್ಬೇಕು. ದೇವರೇ ಬಂದರೆ ಯಾವ ಡಿಪಾರ್ಟ್ಮೆಂಟು ನಿಮಗೆ ಬೇಡ, ಯಾವ ಡಾಕ್ಟ್ರೂ ಬೇಡ, ಯಾವ ಬ್ಯಾಂಕು ಬೇಡ, ಯಾವುದೂ ಬೇಡ. ಅದರ ಅರ್ಥ ಏನು ಗೊತ್ತಾ? ದೇವರ ಸಾನ್ನಿಧ್ಯ ಇದ್ರೆ ನಾವು ಆಸ್ಪತ್ರೆಗೂ ಹೋಗಲ್ಲ ಅಲ್ವಾ, ನಾವು ಅಧಿಕಾರಿಗಳು ಹುಡುಕೊಂಡು ಹೋಗಲ್ಲ, ಕೇಸು ಕೋರ್ಟ್ಗಳಿಗೆ ಹೋಗ್ಬೇಕಾಗಿಲ್ಲ. ಯಾಕೆಂದ್ರೆ ದೇವರಿದ್ರೆ ಸಮಾಧಾನದ ಜೀವಿತ.
ದೇವರಿಲ್ಲದೆ ಇರೋ ಕೆಲವು ಜನರ ಆಸ್ಪತ್ರೆಗಳು ಸುತ್ತಿ ಕೋರ್ಟ್ಗಳು ಸುತ್ತಿ ಪೊಲೀಸ್ ಸ್ಟೇಷನ್ಗಳು ಸುತ್ತಿ ಅಧಿಕಾರಿಗಳಿಂದ ಸುತ್ತಿ ಸಾಕಾಗಿ ಹೋಗ್ತಾ ಇದೆ. ಆದರೆ ದೇವರಿದ್ದರೆ ಅದು ಯಾವುದು ನಮಗೆ ಬೇಕಾಗಿಲ್ಲ. ನೋಡಿ, ಅದಕ್ಕೆ ಮೋಶೆ ಹೇಳ್ತಾ ಇದ್ದಾನೆ, ನಿಮ್ಮ ಜೊತೆ ದೇವರೇ ಇದ್ದಾನೆ, ನಿಮಗಿಂತ ಸೌಭಾಗ್ಯ ಇನ್ನೇನು ಬೇಕಯ್ಯ. ದೇವರ ಮೋಶೆ ಆ ಮಾತು ಅರ್ಥ ಆಗ್ತಾ ಇದೆ ನಿಮಗೀಗ? ಇಸ್ರಾಯೇಲರ ಕುರಿತು ನಿಮ್ಮನ್ನು ದೇವರು ಆರಿಸ್ಕೊಂಡು ದೇವರು ನಿಮ್ಮನ್ನು ಅಲ್ಲಿಂದ ಬಿಡಿಸಿದನು, ದೇವರೇ ನಿಮ್ಮ ಜೊತೆಯಲ್ಲಿ ಇದ್ದಾನೆ, ನಿಮಗಿಂತ ಧನ್ಯರು ಇನ್ಯಾರಪ್ಪ, ನಿಮಗಿಂತ ಭಾಗ್ಯವಂತರು ಇನ್ಯಾರು ಅಂತ ಕೇಳ್ತಾ ಇದ್ದಾನೆ ಮೋಶೆ. ಮಾತ್ರವಲ್ಲದೆ ಮುಂದೆ ನಾವು ನೋಡ್ತಾ ಇದ್ದೇವೆ, ದೇವರು ನಮ್ಮ ಗುರಾಣಿಯಾಗಿರುವುದರಿಂದ ನಾವು ಧನ್ಯರು. ಯಾರಾಗಿರುವುದರಿಂದ? ದೇವರು ನಮ್ಮ ಗುರಾಣಿಯು. ಧರ್ಮೋಪದೇಶ ಕಾಂಡ ಗ್ರಂಥ 33ನೇ ಅಧ್ಯಾಯ 29ನೇ ವಚನ, ಆತನೇ ನಿಮ್ಮನ್ನ ಕಾಯುವ ಢಾಲು, ಗುರಾಣಿ, ನಿಮ್ಮ ಗೌರವವನ್ನು ಕಾಪಾಡುವ ಕತ್ತಿಯೂ ಆಗಿದ್ದಾನೆ. ಹಾಲೆಲೂಯಾ. ನಮ್ಮ ಜೀವಿತದಲ್ಲಿ ಅನೇಕ ವಿಧವಾದಂಥ ನಿರಾಶೆ, ರೋಗ, ಸಾಲ, ವಿರೋಧ, ಶೋಧನೆ ಎಲ್ಲ ಬರಬಹುದು. ಆದರೆ ದೇವರು ಗುರಾಣಿ ಅಂದ್ರೆ ಏನು ಗೊತ್ತಾ? ತಡೆಯುವವನು. ನಮ್ಮ ವಿರುದ್ಧವಾಗಿ ಬರುವಂಥವುಗಳನ್ನ ತಡೆಯುವವನು. ನೋಡಿ, ಇಸ್ರಾಯೇಲ್ ವಿರುದ್ಧವಾಗಿ ಒಂದೇ ಸಾರಿ ಒಂದಿನ ರಾತ್ರಿ 4 ಅರಸರುಗಳು ಬಂದ್ಬಿಟ್ರು. 4 ಅರಸರುಗಳು ಬಂದು ಕಾಯ್ತಾ ಇದ್ದಾರೆ ಒಂದೇ ಅಟ್ಯಾಕ್ ಮಾಡಲಿಕ್ಕೆ. ಆಗ ದೇವರು ಹೇಳಿದ್ದು, ನೀನಂತೂ ಸುಮ್ಮನೆ ಇರು, ನಾನೇ ನಿಮ್ಮ ಪರವಾಗಿ ಯುದ್ಧ ಮಾಡುತ್ತೇನೆ. ವಿಮೋಚನಾ ಕಾಂಡ 14 ಹೇಳ್ತದೆ, ನಾನೇ ನಿಮ್ಮ ಪರವಾಗಿ ಯುದ್ಧ ಮಾಡ್ತೇನೆ. ಏನಾಯ್ತು ಅಲ್ಲಿ ಅಂತ ಗೊತ್ತಾ? ಒಬ್ಬ ದೇವದೂತನು ಬಂದು ಅವರ ಮಧ್ಯದಲ್ಲೇ ಕಲವರ ಉಂಟಾಯಿತು. ಅವರನ್ನೇ ಹೊಡ್ಕೊಂಡ್ರು. ಕೊನೆಗೆ ನೋಡಿದ್ರೆ 4 ಸೈನ್ಯ ಇಲ್ಲ, ಸತ್ತೋಗಿದ್ದಾರೆ. ಅವರು ಬಂದಿದ್ದು ಒಬ್ಬರ ವಿರುದ್ಧ, ಅವರವರೇ ಹೊಡ್ಕೊಂಡು ಸತ್ತೋದ್ರು. ದೇವರು ಕಾರ್ಯ ಮಾಡಿದ್ರೆ ನಿಮ್ಮ ಮೇಲೆ ಯಾವುದೂ ಬರದ ಹಾಗೆ ತಡೆಯುತ್ತಾನೆ. ನಿಮಗೂ ನನಗೆ ಗೊತ್ತೇ ಇರಲ್ಲ ಎಷ್ಟೋ ಅಂಧಕಾರ ಕೃತ್ಯಗಳು ನಮ್ಮ ವಿರುದ್ಧವಾಗಿ ಬಂದು ನಮ್ಮ ಜೀವಿತವನ್ನು ಹಾಳು ಮಾಡಬೇಕಂತ ಪ್ಲಾನ್ ಮಾಡಿರ್ತವೆ. ಆದರೆ ದೇವರು ತನ್ನ ದೂತರನ್ನು ಕಳುಹಿಸಿ ನಮ್ಮ ವಿರುದ್ಧವಾಗಿ ಬರಬೇಕಾದಂಥ ಅನೇಕ ಕಾರ್ಯಗಳನ್ನು ತಡೆದು ನಮಗೆ ಜಯವನ್ನು ದೇವರು ಕೊಟ್ಟಿರ್ತಾರೆ. ನಮಗೆ ಗೊತ್ತಿರಲ್ಲ, ನಾವು ಅಂದ್ಕೊಳ್ತೀವಿ, ನನಗೇನು, ನಾನು ಸುಖವಾಗಿ ನಿದ್ದೆ ಮಾಡಿದ್ದೀನಿ. ನೀವು ಸುಖವಾಗಿ ನಿದ್ದೆ ಮಾಡಿ ಎದ್ದೇಳಬೇಕಾದ್ರೂ, ಇಷ್ಟು ಆಯಸ್ಸು ಬೇಕಾದರೂ, ಕೆಲಸಕ್ಕೆ ಹೋಗಿ ಬರ್ತಾ ಇದ್ದೀರಂದ್ರು, ನೀವು ಚೆನ್ನಾಗಿ ಊಟ ಮಾಡಿ ಜೀರ್ಣ ಆಗ್ತಾ ಇದೆಯಂದ್ರು, ಎಲ್ಲ ದೇವರ ಕೃಪೆಯೇ. ಹೌದಾ ಇಲ್ವಾ? ದೇವರ ಕೃಪೆ ಇಲ್ಲದೆ ಹೋದರೆ ರಾತ್ರಿ ಹೊಟ್ಟೆ ಹಿಡ್ಕೊಂಡು ಕೂತ್ಕೊಬೇಕಾಗುತ್ತೆ. ಹೊಟ್ಟೆ ನೋವಪ್ಪ, ಕರಗ್ತಾ ಇಲ್ಲ ಅಂತ. ಅಲ್ಲಿ ಮಿಷಿನ್ ತಿರುಗ್ತಾ ಇದ್ರೆ ಸರೋಗ್ತದೆ, ಮಿಷಿನ್ ನಿಂತೋಯ್ತು ಅಂದರೆ ಹೊಟ್ಟೆ ಹಿಡ್ಕೊತೀವಿ ನಾವು. ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಮಿಷಿನ್ ಏರ್ಪೇರ್ ಆದರೂ ಸಾಕು. ಅಂದ್ರೆ ಇಲ್ಲಿ ದೇವರು ವಾಕ್ಯ ಹೇಳ್ತಾರೆ, ದೇವರು ನಿಮ್ಮ ವಿರುದ್ಧವಾಗಿ ಬರುವಂಥವುಗಳನ್ನು ತಡೆದು ಆತನು ಗುರಾಣಿಯ ಹಾಗೆ ನಿಮ್ಮನ್ನ ಕಾಯ್ತಾ ಇದ್ದಾನೆ. ನೀವು ಧನ್ಯರು, ನಾವು ಧನ್ಯರು. ಲೌಕಿಕವಾದಂಥ ಕೃತ್ಯಗಳಿಂದ ದೇವರು ನಮ್ಮನ್ನು ಕಾಪಾಡಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ನಾನು ಕೆಲವು ರೆಫರೆನ್ಸ್ ಇದೆ, ಟೈಮ್ ಇಲ್ಲ, ನಾನು ಮುಂದಕ್ಕೆ ಹೋಗ್ತೇನೆ. 5ನೇದಾಗಿ ನಾವು ಯಾಕೆ ಧನ್ಯರು ಅಂದ್ರೆ, ದೇವರು ನಮಗೆ ಜಯ ಕೊಡುವವರು. ದೇವರೇನ್ ಮಾಡ್ತಾರಂತೆ ನೋಡಿ. ಈ ವಾಕ್ಯವನ್ನ ಮೋಶೆ ಹೇಳಿದ ಮಾತನ್ನ ಮತ್ತೆ ನೀವು ಓದಿ ನೋಡ್ರಿ. ಧರ್ಮೋಪದೇಶ ಕಾಂಡ 33:29 2ನೇ ಭಾಗ, ನೀವು ಯೆಹೋವನ ಅನುಗ್ರಹದಿಂದ ಜಯವನ್ನು ಹೊಂದಿದವರು. ನಿಮಗೂ ನನಗೆ ಎಷ್ಟೋ ಕಷ್ಟಗಳು ಬಂದಿದಾವ ಇಲ್ವಾ? ಕೆಲವು ಕಷ್ಟಗಳು ಬರ್ತಾವೆ, ಆಗಲ್ಲ ನನ್ನ ಕೈಯಲ್ಲಿ, ಆಗಲ್ಲ, ಮುಗೀತು ಅನ್ನೋ ಸ್ಥಿತಿ ಬಂದಾಗ ದೇವರು ನಮಗೆ ಬಲ ಕೊಟ್ಟಿರ್ತಾರೆ. ಕೆಲವು ಸಾರಿ ನಾವು ಅಂದ್ಕೊಳ್ತೇವೆ, ಭಯಂಕರ ಕಾಯಿಲೆ ಬಂದಾಗ ಅಷ್ಟೇ, ಇನ್ನ ನಾನು ಸತ್ತೋಗ್ತೀನಿ. ಕೆಲವು ಸಾರಿ ನನಗನಿಸಿದೆ, ಹೊಟ್ಟೆ ನೋವು ಬಂದಾಗ, ಆ ಭಯಂಕರ ಹೊಟ್ಟೆ ನೋವು ಬರ್ತಾ ಇದ್ದಾಗ ನನಗನ್ನಿಸ್ತಾ ಇತ್ತು, ನಾನು ಸತ್ತೋಗ್ತೀನಿ ಇವತ್ತು, ನನಗಿನ್ನ ಆಯಸ್ಸು ಮುಗೀತು. ನಿಮ್ಗೆ ಯಾರಿಗಾದ್ರೂ ಅನಿಸಿದೆ ಆ ಥರ? ಅನಿಸಿಲ್ಲ? ಇವತ್ತೆ ನನಗನಿಸಿದೆ ಆಯಿತು, ನನ್ನ ಲೈಫ್ ಇಷ್ಟೇ, ಇನ್ನು ಮುಗೀತು, ನನ್ನ ಆಯಸ್ಸು ಮುಗೀತು, ಇದೇ ಕೊನೆ. ಅವಾಗೇನು ತಲೆನೂ ಓಡಲ್ಲ, ಏನಾದರೂ ಕೆಲಸ ಮಾಡೋಣ, ಏನಾದರೂ ಮಾತಾಡೋಣ ಅಂದರೆ. ನೋವಲ್ಲಿ ಏನು ಮಾಡೋಕ್ಕಾಗುತ್ತೆ? ಅಷ್ಟು ನೋವು ಭಯಂಕರ ಇರುತ್ತೆ, ಮುಗೀತು ಅಂತ. ಆದರೆ ದೇವರು ನಮಗೆ ಜಯವನ್ನು ಕೊಟ್ಟಿರ್ತಾರೆ. ಶತ್ರುಗಳು ನಮ್ಮನ್ನು ಮುಗಿಸ್ಬೇಕಂತ ತೀರ್ಮಾನ ಮಾಡಿ ಮುಗಿಸೇ ಬಿಡೋಣ, ಇನ್ನು ಆಗೋಯ್ತು ಇವ್ರ ಕತೆ ಅಂದ್ಕೊಂಡಿದ್ರು. ಆದರೆ ನಮಗೆ ಮುಕ್ತಾಯ ಬರಲಿಲ್ಲ, ದೇವರು ನಮಗೆ ಜಯ ಕೊಟ್ಟರು. ಅದಕ್ಕೆ ಮೋಶೆ ಹೇಳ್ತಾ ಇದ್ದಾನೆ, ಎಷ್ಟೋ ಸಾರಿ ನಿಮಗೆ ಶತ್ರುಗಳು ಅಡ್ಡ ಬಂದರು, ವಿರೋಧಗಳು ಬಂದವು, ಸಮಸ್ಯೆಗಳು ಬಂದವು, ಆದರೆ ನೀವಲ್ಲ ಜಯಿಸಿದ್ದು, ನಿಮಗೆ ಜಯ ಕೊಡಿಸಿದ್ದು ನಿಮ್ಮ ದೇವರು. ಅದಕ್ಕೆ ನೀವು ಧನ್ಯರಯ್ಯ. ಇಷ್ಟು ಹೆಲ್ಪ್ ಮಾಡೋ ದೇವರಿರುವಾಗ ನೀವು ಎಷ್ಟು ಧನ್ಯರು ಗೊತ್ತಾ, ಎಷ್ಟು ಭಾಗ್ಯವಂತರು ಗೊತ್ತಾ ನೀವು ಅಂತ ಮೋಶೆ ಹೇಳ್ತಾ ಇದ್ದಾರೆ ಅವರಿಗೆ ಕೊನೆಯಲ್ಲಿ. ನಮಗೆ ಕೆಲವು ಸಾರಿ
ವಿವರಿಸುವ ತನಕ ನಮಗೆ ಅರ್ಥನೇ ಆಗಲ್ಲ. ವಿವರಿಸುವ ತನಕ ಕೆಲವರು ಯಾರಾದರೂ ಬಂದು ನಿಮಗೇನಾಗ್ತಾ ಇದೆ ಅಂತ ಕೇಳ್ಬೋದು. ನನಗೆ ಒಳಗಡೆನೇ ತುಂಬ ನೋವು, ತುಂಬ ಸಮಸ್ಯೆ ಆಗ್ತಾ ಇತ್ತು, ಸುಮಾರು ದಿನಗಳು ಹಂಗಿತ್ತು ಅಂತ ಹೇಳುವಾಗ ನಿಮಗೆ ದಿಢೀರ್ನೆ ನೀವು ಹೇಳ್ತೀರಾ ನನಗೆ ವಾಸಿ ಆಗೋಯ್ತು, ಗೊತ್ತಿಲ್ಲ, ಒಂದು ತಿಂಗಳು 1-2 ತಿಂಗಳು ನಾನು ನೋವಲ್ಲಿದ್ದೆ, ಆದರೆ ನಂತರ ದೇವರು ನನಗೆ ಸೌಖ್ಯ ಕೊಟ್ಟರು ಅಂತ ನೀವು ಸಿಂಪಲಾಗಿ ಹೇಳ್ಬಿಡ್ತೀರಾ. ಆವಾಗ ಯಾರಾದರೂ ಡಾಕ್ಟ್ರು ಯಾರಾದರೂ ಹಿರಿಯರು ಬಂದು ನಿನಗೆಲ್ಲ ಸಿಂಪ್ಟಮ್ಸು ಆ್ಯಕ್ಚುಲಿ ಇರೋದು ಕ್ಯಾನ್ಸರ್ ಸಿಂಪ್ಟಮ್ಸು, ನಿನಗೆ ಕಿಡ್ನಿ ಫೇಲ್ಯೂರ್ ಸಮಸ್ಯೆ ಇರೋದು, ನಿನಗಿಂತ ಭಯಂಕರ ಸಮಸ್ಯೆ ಇರೋದು, ಆದರೆ ಏನೋ ಗೊತ್ತಿಲ್ಲ ದೇವರ ದಯೆ ನಿನಗೆ ವಾಸಿ ಆಗಿಬಿಟ್ಟಿದೆ ಅಂದರೆ ಏನನ್ಸುತ್ತೆ ಅವಾಗ ನಿಮಗೆ? ಅಯ್ಯೋಯ್ಯೋ, ಕ್ಯಾನ್ಸರಾ, ಕಿಡ್ನಿ ಸಮಸ್ಯೆನಾ, ಹಾರ್ಟ್ ಸಮಸ್ಯೆನಾ, ನನಗೀಗ ಒಳ್ಳೇದಾಗಿ ಸರಿ ಹೋಗ್ಬಿಡ್ತಾ ಅಂದರೆ ಫ್ರೀಯಾಗಿ ನಿಮಗೇನಾಗ್ಬಿಟ್ಟಿದೆ, ಸೌಖ್ಯ ಬಂದ್ಬಿಟ್ಟಿದೆ. ಆವಾಗ ನೀವು ಅಂದ್ಕೊಳ್ತೀರಾ ಅಯ್ಯೋಯ್ಯೋ ನನಗೆ ಬರಬೇಕಾಗಿರೋದನ್ನು ದೇವರೇನು ಮಾಡಿದ್ದಾರೆ, ತಡೆದಿದ್ದಾರೆ. ಇಲ್ಲ ಅಂದ್ರೆ ನಾವೇನು ಅಂದ್ಕೊಂಡಿದ್ವಿ, ಏನೋ ಸ್ವಲ್ಪ ಸಿಂಪಲ್ ನೋವು, ಅದೇನೋ ಸಿಂಪಲ್ ನೋವು, ಅದು ಸ್ವಲ್ಪ ನೋವು ಅಂದ್ಕೊಳ್ತೀವಿ. ನಮಗೆ ಗೊತ್ತಿಲ್ಲ, ಸ್ವಲ್ಪ ನೋವುಗಳಲ್ಲೇ ದೇವರು ನಮ್ಮನ್ನು ಪಾರು ಮಾಡಿರ್ತಾರೆ. ಕೆಲವು ಗಾಯಗಳಾದಾಗಲೇ ಅಯ್ಯೋ ದೇವ್ರು ನನ್ನ ಕಾಪಾಡಿಲ್ಲ, ಬಿದ್ದೋಗಿ ನೋಡಿ ಗಾಯ ಆಗ್ಬಿಟ್ಟೈತೆ, ಇಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ನಾವು ಕಂಪ್ಲೇಂಟ್ಸ್ ಹೇಳ್ತೀವಿ. ಆದರೆ ನಮಗೆ ಗೊತ್ತಿರೋದಿಲ್ಲ ದೇವರು ಇನ್ನೂ ದೊಡ್ಡ ಸಮಸ್ಯೆಗಳಿಂದ ದೇವರು ನಮ್ಮನ್ನು ಕಾಪಾಡಿರ್ತಾರೆ. ಹೌದಾ ಇಲ್ವಾ? ಕೆಲವು ಸಣ್ಣ ಗಾಯಗಳು, ಕೆಲವರು ಹೇಳ್ತಾರೆ ಅಯ್ಯೋ ಇಲ್ಲಿ ಬಿತ್ತು, ಅದೇ ಇಲ್ಲಿ ಬಿದ್ದಿದ್ರೆ ಕಣ್ಣಲ್ಲೇ ಅಂತೀರ ಇಲ್ವಾ? ಅಯ್ಯೋ ಸ್ವಲ್ಪ ಮಿಸ್ಸು, ಹಿಂಗೆ ಗಾಡಿ ಸ್ವಲ್ಪ ಮಿಸ್ಸು ಹೊಡೆದಿದ್ದಿದ್ರೆ ನಾನು ಅಷ್ಟೇ ಅಂದ್ರೆ ಅದರ ಅರ್ಥ ನಾನು ಸ್ವಲ್ಪ ಮಿಸ್ ಆಗಿದ್ದೇನು, ದೇವರು ನಿಮ್ಮನ್ನ ಕಾಪಾಡಿತು. ಹಲ್ಲೆಲೂಯಾ. ನಾವು ಅಂದ್ಕೊಂಡ್ರಿ ನಮ್ಮ ನಾನು ಹಿಂಗೆ ತಿರ್ಸಿಲ್ಲ ಅಂದಿದ್ರೆ, ನಾನು ನೋಡಿಲ್ಲ ಅಂದಿದ್ರೆ ಅದು ನೋಡಂಗೆ ಮಾಡಿದ್ಯಾರು, ಅದು ತಿರ್ಸಂಗೆ ಮಾಡಿದ್ಯಾರು? ಅದನ್ನ ನಾವು ನೆನೆಸಲ್ಲ. ನಾನು ಬುದ್ಧಿವಂತನು, ನಾನು ಎಷ್ಟು ಗೊತ್ತಾ ನಾನು ಅಂತೀವಿ. ಇಲ್ಲ ಇಲ್ಲ ಇಲ್ಲ, ದೇವರು ನಮಗೆ ಜಯ ಕೊಟ್ಟಿದ್ದು, ದೇವರು ನಮಗೆ ಬಿಡುಗಡೆ ಕೊಟ್ಟಿದ್ದು, ನಾವು ಅದನ್ನು ಮರೆತೋಗ್ಬಾರ್ದು. ಅದಕ್ಕೆ ಮೋಶೆ ಹೇಳ್ತಾ ಇದ್ದಾನೆ, ನೀವೆಷ್ಟು ಧನ್ಯರಯ್ಯ, ನಿಮಗೋಸ್ಕರ ದೇವರು ಜಯ ಯುದ್ಧ ಮಾಡ್ತಾನೆ, ನಿಮ್ಮನ್ನು ಕಾಪಾಡ್ತಾನೆ, ನಿಮ್ಮನ್ನು ಪೋಷಿಸ್ತಾನೆ, ನಿಮ್ಮನ್ನು ನಡೆಸ್ತಾನೆ, ನಿಮ್ಮ ಜೊತೆಯಲ್ಲಿ ಇರ್ತಾನೆ. ಇದಕ್ಕಿಂತ ಸೌಭಾಗ್ಯ ಇನ್ಯಾವ್ರಪ್ಪ ನಿಮಗಿರೋದು? ಈ ಸೌಭಾಗ್ಯ ಎಷ್ಟೋ ಜನಾಂಗಗಳಿದ್ದಾವೆ, ಅವರಿಗಿಲ್ಲ. ಎಷ್ಟೋ ಜನಾಂಗಗಳಿದಾವೆ ಅವರಿಗೆ. ನೋಡಿ, ಇವತ್ತಿಗೂ ಕೂಡ ಇಸ್ರಾಯೇಲಿಗೆ ಆ ಒಂದು ಅನುಗ್ರಹ ಇದೆ. ಆ ಅನುಗ್ರಹ ಇವತ್ತಿಗೂ ಆ ದೇಶದ ಮೇಲೆ, ಆ ಜನರ ಮೇಲೆ ಆ ಅನುಗ್ರಹ ಇವತ್ತಿಗೂ ಇದೆ ಅಂತ ಹೇಳ್ತದೆ. ಮತ್ತು 33:29 ಹೇಳ್ತದೆ ಅದೇ ವಾಕ್ಯ, ಆತನೇ ನಿಮ್ಮನ್ನ ಕಾಯುವ ಢಾಲು, ನಿಮ್ಮ ಗೌರವವನ್ನ ಕಾಪಾಡುವ ಕತ್ತಿಯೂ ಆಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಗೌರವವನ್ನ ಕಾಪಾಡುವ ಕತ್ತಿ. ಇವತ್ತು ನೀವು ದುಡಿದು ತಲೆ ಎತ್ತಿ ಇದ್ದೀರಾ, ಗೌರವವಾಗಿದ್ದೀರಂದ್ರೆ ಅದು ನಮ್ಮ ಜ್ಞಾನ ತಿಳುವಳಿಕೆ ಅಲ್ಲ, ಅದು ದೇವರ ದಯೆ. ಯಾರ ದಯೆ ಅದು? ನಾವು ತಲೆ ಎತ್ತಿ ಇನ್ನೊಬ್ಬರ ಹತ್ರ ಕೇಳ್ತಾ ಇಲ್ಲ. ಎಷ್ಟೋ ಜನರಿದ್ದಾರೆ ಭಿಕ್ಷೆ ಬೇಡ್ಕೊಂಡು ತಿನ್ನೋರಿದ್ದಾರೆ. ನಮ್ಮನ್ನ ಆ ಸ್ಥಿತಿಗೆ ದೇವರು ಬಿಟ್ಟಿದ್ದಾರ? ಎಷ್ಟು ಕಷ್ಟ ಬಂತು, ಎಷ್ಟು ವೇದನೆ ಬಂತು, ಆದರೆ ದೇವರು ನಮ್ಮನ್ನು ಇನ್ನೊಬ್ಬರ ಹತ್ರ ಕೇಳ್ಕೊಂಡು ತಿನ್ನೋ ಸ್ಥಿತಿಗೆ ನಮ್ಮನ್ನ ದೇವರು ತರಲಿಲ್ಲ. ಅದರ ಅರ್ಥ ನಮ್ಮನ್ನ ಇನ್ನೂ ದೇವರು ಗೌರವವಾಗಿ ಬದುಕಲಿಕ್ಕೆ ನಮ್ಮನ್ನ ಮಾಡಿದ್ದಾರೆ. ಹಲ್ಲೆಲೂಯಾ. ಆದ್ರಿಂದ ದೇವಜನವೇ, ಈ ವಾಕ್ಯವನ್ನ ನೀವು ನೆನಪಿಟ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ಆ ಒಂದು ವಾಕ್ಯದಲ್ಲಿ ಮೋಶೆ ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾರೆ, ನೀವೆಷ್ಟು ಧನ್ಯರಪ್ಪ ಅಂತ. ಇಸ್ರಾಯೇಲರ ಹಾಗೆ ಇವತ್ತು ನಾವು ಧನ್ಯರೇ, ನಾವು ಭಾಗ್ಯವಂತರೇ. ಆದ್ರಿಂದ ನಾವು ಬೇಸರ ಮಾಡಿಕೊಳ್ಬಾರ್ದು. ಸಣ್ಣ ಪುಟ್ಟ ಗಾಯ, ಸಣ್ಣ ಪುಟ್ಟ ಕಷ್ಟ, ಸಣ್ಣ ಪುಟ್ಟ ವೇದನೆಗಳು ಬಂದಾಗ ಅದರಲ್ಲಿ ನಾವು ಅಪನಂಬಿಕೆ ಮಾಡಬಾರ್ದು, ಗುಣಗುಟ್ಟಬಾರದು, ಅವಿಧೇಯತೆಯನ್ನು ತೋರಿಸಬಾರದು, ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ಳಬಾರದು. ಇಲ್ಲ, ದೇವರು ನನ್ನನ್ನು ಕೈ ಬಿಡೋದಿಲ್ಲ, ದೇವರು ನನ್ನನ್ನು ನಡೆಸ್ತಾರೆ, ನನಗೆ ಸಹಾಯ ಮಾಡ್ತಾರೆ ಅಂತ ನೀವು ನಂಬಿದರೆ, ಮೋಶೆ ಹೇಳಿದ ಹಾಗೆ ಇಸ್ರಾಯೇಲರನ್ನ ಕೊನೆಗೆ ದೇವರು ಕಾನಾನ್ ದೇಶಕ್ಕೆ ಸೇರಿಸಲಿಲ್ವಾ? ಹಾಗಾದರೆ ನಮ್ಮನ್ನ ದಡ ಮುಟ್ಟಿಸ್ತಾರ, ಗುರಿ ಮುಟ್ಟಿಸ್ತಾರ ಇಲ್ವಾ? ಹಾಗಾದರೆ ನಾವು ದೇವರಿಗೆ ಸ್ತೋತ್ರ ಮಾಡೋಣ, ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನೀವೊಂದು ನಿಮಿಷ ನೆನಪು ಮಾಡಿಕೊಳ್ಳ್ರಿ. ಇವತ್ತು ದೇವರು ಏನು ಮಾತಾಡಿದ್ರು ನಿಮ್ಮ ಹತ್ರ ನನಗೆ ಗೊತ್ತಿಲ್ಲ. ಯಾವ ಅಂಶವನ್ನು ದೇವರು ನಿಮ್ಮೊಟ್ಟಿಗೆ ಮಾತಾಡಿದ್ದಾರೆ, ದೇವರೇ ನೀವೇ ನನ್ನೊಟ್ಟಿಗೆ ಮಾತನಾಡಿದ್ದೀರಪ್ಪ, ನಿನಗೆ ಸ್ತೋತ್ರ. ಖಂಡಿತವಾಗಿಯೂ ನೀವು ನಮ್ಮನ್ನು ನಡೆಸಿದ್ದಕ್ಕಾಗಿ, ಪೋಷಿಸಿದ್ದಕ್ಕಾಗಿ, ಪರಾಮರ್ಶಿಸಿದ್ದಕ್ಕಾಗಿ ನಿಮ್ಮನ್ನು ನಂಬಿದ ನಾವು ಧನ್ಯರು, ನಿಮ್ಮನ್ನು ಅನುಸರಿಸುವ ನಾವು ಭಾಗ್ಯವಂತರು.
ಹೌದು ಸ್ವಾಮಿ, ನಿನ್ನ ವಾಕ್ಯ ಹೇಳುತ್ತದೆ, ಯಾರ ಅಪರಾಧಗಳು ಕ್ಷಮಿಸಲ್ಪಟ್ಟಿವೆಯೋ, ಯಾರ ಪಾಪಗಳು ಲೆಕ್ಕಕ್ಕೆ ಬರಲಿಲ್ಲವೋ ಅವರೇ ಧನ್ಯರು ಎಂದು ನಿನ್ನ ವಾಕ್ಯ ಹೇಳುತ್ತದಪ್ಪ. ಇವತ್ತು ನಮ್ಮ ಪಾಪ ಪರಿಹಾರವಾಗಬೇಕಾದರೆ ಯಾವುದೇ ಪುಣ್ಯಕ್ರಿಯೆ, ದಾನ ಧರ್ಮ, ಲೋಕದ ಕಾರ್ಯಗಳು ಅಲ್ಲ. ನಮ್ಮ ಪಾಪ ಪರಿಹಾರಕ್ಕಾಗುವಂತ ನೀವೇ ನಿಮ್ಮ ಯಜ್ಞವಾಗಿ ನಿನ್ನ ರಕ್ತವನ್ನು ಸುರಿಸಿ ಅಪ್ಪ, ನಿನ್ನ ರಕ್ತದಿಂದ ನಮ್ಮ ಸಕಲ ಪಾಪಗಳನ್ನ ಪರಿಹರಿಸಿ ಶುದ್ಧಿ ಮಾಡುತ್ತೀರಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಹೌದು ಸ್ವಾಮಿ ದೇವರೇ, ನಿನ್ನ ವಾಕ್ಯವು ನಮಗೆ ಹೇಳಿದ ಪ್ರಕಾರವಾಗಿ ನೀನೇ ನಿಮ್ಮ ರಕ್ತದ ಮೂಲಕವಾಗಿ ನಮ್ಮ ಸಕಲ ಪಾಪಗಳನ್ನು ಪರಿಹರಿಸಿ ನೀನು ಶುದ್ಧಿ ಮಾಡುವಂತ ದೇವರು ನೀವಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಅಪ್ಪ. ಇಸ್ರಾಯೇಲರು ಮಾತ್ರವಲ್ಲಪ್ಪ, ನಾವು ಕೂಡ ಧನ್ಯರಾಗಿದ್ದೇವೆ. ಯಾಕೆಂದರೆ ಸ್ವಾಮಿ, ಜಗತ್ತುತ್ಪತ್ತಿಗಿಂತ ಮೊದಲೇ ನೀವು ನಮ್ಮನ್ನ ಆರಿಸಿಕೊಂಡಿದ್ದೀರಿ. ಓ ಸ್ತೋತ್ರ ಸ್ವಾಮಿ, ನಮ್ಮನ್ನ ಕರ್ತನೆ ರಕ್ಷಿಸಿದ್ದೀರಿ, ಸ್ತೋತ್ರ. ನಿಮ್ಮ ಸಾನ್ನಿಧ್ಯವನ್ನು ನಮಗೆ ತೋರಿಸಿದ್ದೀರಿ, ನಿಮಗೆ ಸ್ತೋತ್ರ. ನಮ್ಮ ಜೊತೆಗೆ ನೀವು ನಡೆದಿದ್ದೀರಿ, ನಿಮಗೆ ಸ್ತೋತ್ರ ಸ್ವಾಮಿ. ನಮಗೆ ಜಯವನ್ನು ಕೊಟ್ಟಿದ್ದೀರಿ, ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಹಾಲೆಲೂಯ ಕರ್ತನೇ, ನಿನಗೆ ಸ್ತೋತ್ರ ಅಪ್ಪ, ನಿನಗೆ ವಂದನೆ, ಸ್ತೋತ್ರ ಅಪ್ಪ. ನೀವು ನಮ್ಮನ್ನು ಶುದ್ಧೀಕರಿಸಿದ್ದಕ್ಕಾಗಿ ಸ್ತೋತ್ರ. ಇಬ್ರಿಯ 9:22 ಹೇಳಿದ ಪ್ರಕಾರವಾಗಿ ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಹೌದಪ್ಪ, ನಿನ್ನ ರಕ್ತದಿಂದ ನಮ್ಮನ್ನ ಕೊಂಡುಕೊಂಡಿದ್ದಕ್ಕಾಗಿ ಸ್ತೋತ್ರ, ನಮ್ಮನ್ನ ಬಿಡಿಸಿದ್ದಕ್ಕಾಗಿ ಸ್ತೋತ್ರ, ಇದುವರೆಗೂ ನಮ್ಮ ಜೊತೆಯಲ್ಲಿ ನಡೆದದಕ್ಕಾಗಿ ಸ್ತೋತ್ರ, ಇನ್ನು ಮುಂದೆಯೂ ನಮ್ಮ ಜೊತೆಯಲ್ಲಿ ನಡೆಯುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯಾರೆಲ್ಲ ವಾಕ್ಯವನ್ನು ಕೇಳಿದ್ದಾರೋ ಅಪ್ಪ, ಲೌಕಿಕವಾದಂತ ಅಲ್ಪವಾದ ಕಾರ್ಯಗಳ ಮೇಲೆ ಮನಸ್ಸಿಡದೆ ನಿತ್ಯ ಜೀವದ ಮೇಲೆ, ಪರಲೋಕದ ಮೇಲೆ, ರಕ್ಷಕನ ಮೇಲೆ, ನಿನ್ನ ಮೇಲೆ ನಾವು ಮನಸ್ಸಿಟ್ಟು ಈ ಒಂದು ಓಟವನ್ನು ಸ್ಥಿರಚಿತ್ತದಿಂದ ಓಡುವುದಕ್ಕೆ ನಮಗೆ ಸಹಾಯ ಮಾಡಿರಿ. ಮೋಶೆ ಅಂತ ಭಕ್ತನ ಮೂಲಕ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ವಾಕ್ಯವನ್ನ ಮರೆಯದೆ, ನಿನ್ನನ್ನು ಹಿಂಬಾಲಿಸುವುದನ್ನು ಬಿಡದೆ, ನಿನ್ನನ್ನೇ ಅನುಸರಿಸುವುದಕ್ಕೆ ನಮಗೆ ಕೃಪೆಯನ್ನು ತೋರಿಸಬೇಕೆಂಬುದಾಗಿ ನಮ್ಮ ಮೊರೆಯನ್ನ ಕೇಳಿದ ಕರ್ತನೇ, ನಿನಗೆ ಸ್ತೋತ್ರ ಮಾಡುತ್ತಾ ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.